ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶುಭ ಅಪರಾಹ್ನ. ಆ, ನಮ್ಮ ಬೇರುಗಳು ಕನ್ನಡ ಬಳಗದ ರಾಮಾಯಣ ಮಾಸಿಕ ಸಭೆಗೆ ಎಲ್ಲರಿಗೂ ಆದರದ ಸ್ವಾಗತ. ಇದು ಸಭೆ 254 ಅರಣ್ಯಕಾಂಡದ ಸಂಚಿಕೆ 11. ಆ, ಇವತ್ತಿನ ಸಭೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಹಿಂದಿನ ಸಭೆಯಲ್ಲಿ ರಾಮಾಯಣದ ಅರಣ್ಯಕಾಂಡದ ಕಥೆ ಎಲ್ಲಿವರೆಗೂ ಬಂದಿತ್ತು ಅಂತ ನೋಡ್ಕೊಂಡು ಬರೋಣ. ಹಿಂದಿನ ಒಂದು ಹಿಂದಿನ ಸಭೆಯ ಕಥೆಯ ಸಾರಾಂಶವನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ನಾನು ವೇದಿಕೆಗೆ ಶ್ರೀ ನಾರಾಯಣ್ ವಿ ಭಟ್ ಅವರನ್ನ ಆಹ್ವಾನಿಸ್ತಿದ್ದೀನಿ. ಅವರಿಂದ ಸಾರಾಂಶವನ್ನ ತಿಳಿದುಕೊಂಡು ನಂತರ ಸಭೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ನಾರಾಯಣ ಅವರೇ, ವೇದಿಕೆ ನಿಮ್ಗೆ. ಧನ್ಯವಾದ ಸೌಜನ್ಯ. ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ತಂದೆಯ ಮಾತಿನಂತೆ ಕಾಡಿಗೆ ಬಂದು ಅಲ್ಲಿ ಇರುವಂತಹ ಋಷಿಗಳಿಗೆ ರಾಕ್ಷಸರಿಂದ ತೊಂದರೆ ಆಗ್ತಾ ಇದ್ದರಿಂದ ಅವರ ಕೋರಿಕೆಯನ್ನು ಮನ್ನಿಸಿ ಪ್ರತಿಜ್ಞೆಯನ್ನು ಮಾಡಿ ರಾಕ್ಷಸರನ್ನೆಲ್ಲ ವಧಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿಯಾಗಿದೆ. ಆನಂತರ ಶೂರ್ಪಣಖಿ ರಾಮನ ಆಕರ್ಷಣೆಗೆ ಒಳಗಾಗಿ ಅವರಿಬ್ಬರನ್ನು ರಾಮ ಲಕ್ಷ್ಮಣರನ್ನು ಕೆಣಕಿ ಅವಳಿಗೆ ಶಾಸ್ತಿಯಾಗಿದ್ದು ಆಗಿದೆ. ಹೋದ ಸಂಚಿಕೆಗಳಲ್ಲಿ ನಾವು ಆ ಕಥೆಗಳನ್ನೆಲ್ಲ ಕೇಳಿದ್ದೇವೆ. 39 ಸರ್ಗಗಳವರೆಗೂ ನಾವು ಕೇಳಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ವಾಚಕರು ಯಾವ ಭಾಗವನ್ನು ಮಾಡಿದ್ರು ಒಂದು ಸ್ವಲ್ಪ ಅದನ್ನ ಅವಲೋಕನ ಮಾಡೋಣ. ಶೂರ್ಪಣಖಿ ಪ್ರೇರೇಪಿಸ್ತಾಳೆ ರಾವಣನನ್ನ, ಎಂಥ ರಾಜನಯ್ಯ ನೀನು, ನಿನಗೇನು ಗುಪ್ತಚರರಿಂದ ನೀನೇನು ವಿಷಯವನ್ನು ತಿಳ್ಕೊಳ್ಳೋದು ಇಲ್ಲ. ಖರದೂಷಣ ತ್ರಿಶರನ್ನ ರಾಮ ಕೊಂದಾಕದ. ನೋಡು, ಸೀತೆ ತುಂಬಾ ಸುಂದರಿಯಾಗಿದ್ದಾಳೆ, ರಾಮನ ಹೆಂಡತಿ. ಅವಳನ್ನು ನೀನು ಕರ್ಕೊಂಬ, ಅವಳು ಒಳ್ಳೆಯ ಮಹಾರಾಣಿ ಆಗಬಲ್ಲವಳು ನಿನಗೆ ಅಂತೆಲ್ಲ ಅವನಿಗೆ ಆಸೆ ಹುಟ್ಟಿಸ್ತಾಳೆ. ಅದರಂತೆ ರಾವಣ ತನ್ನ ಪುಷ್ಪಕ ವಿಮಾನವನ್ನು ಹತ್ತಿ ಬರ್ತಾನೆ. ಮಾರೀಚನಿದ್ದಲ್ಲಿಗೆ ಬರ್ತಾನೆ. ಅವನು ಮಾರೀಚನಿಗೆ ಆಶ್ಚರ್ಯ ಆಗುತ್ತೆ. ರಾವಣ, ಏನು ನೀನು ಇದ್ದಕ್ಕಿದ್ದಾಗೆ ಎಲ್ಲಿ ಬಂದಿದೀಯಾ ಅಂತ ಹೇಳಿ ಎಲ್ಲ ಭೋಜನಾದಿಗಳಿಂದ ರಾವಣನ ಸತ್ಕಾರ ಮಾಡಿ ಲಂಕೆಯಲ್ಲಿ ಎಲ್ಲರೂ ಕುಶಲ ಅಲ್ವೇ ಅಂತೆಲ್ಲ ಕೇಳ್ತಾನೆ. ಆನಂತರ ರಾವಣ ಹೇಳ್ತಾನೆ, ಜನಸ್ಥಾನದಲ್ಲಿ ಈ ರೀತಿ ಆಯ್ತು, ನಾನು ತುಂಬಾ ಬೇಚನ ಸಿಕ್ಬಿಟ್ಟಿದ್ದೀನಿ. ಮಾರೀಚ, ನೀನೇ ಗತಿ ನನಗೆ. ನನ್ನ ತಮ್ಮಂದಿರಾದ ಖರದೂಷಣರು ಮತ್ತೆ ಶೂರ್ಪಣಖಿ ಅವರೆಲ್ಲ ಅಲ್ಲಿದ್ರಲ್ವಾ, ಅವರೆಲ್ಲರೂ ಅವನನ್ನ ಮುನಿಗಳನ್ನೆಲ್ಲ ಪೀಡಿಸ್ತಾ ಇದ್ರು, ಅಲ್ಲೇ ಭೀಕರ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಈ ರಾಮ ಅವ್ರದ್ದೇನಾದ್ರು ತಪ್ಪಿದ್ರೆ ಅವರನ್ನು ದೂಷಿಸಬಹುದಾಗಿತ್ತು. ಆದ್ರೆ ಅವನು ಹಾಗೆ ಮಾಡದೆ ಧನುಸ್ಸಿಗೆ ಬಾಣಗಳನ್ನು ಜೋಡಿಸೇ ಬಿಡ್ತಾನೆ. ಅವನು 14,000 ರಾಕ್ಷಸರನ್ನ ತನ್ನ ಅಸ್ತ್ರಗಳಿಂದ ಸಂಹಾರ ಮಾಡಿದ್ದಾನೆ. ಖರ, ದೂಷಣ, ತ್ರಿಶಿರ ಎಲ್ಲರೂ ಕೂಡ ಹತರಾದರು. ದಂಡಕಾರಣದಲ್ಲಿ ಭಯವೇ ಇಲ್ಲದೆ ಇರುವಾಗ ಮಾಡ್ಬಿಟ್ನಲ್ಲ ಆ ರಾಮ. ತಂದೆಗೆ ಕೋಪ ಬಂದು ಹೆಂಡತಿ ಸಹಿತ ಕಾಡಿಗೆ ಓಡಿಸಲ್ಪಟ್ಟಂಥವನು ತಂದೆಯಿಂದ. ಅಂಥವನು ಇಷ್ಟು ಮಾಡ್ಬಿಟ್ನಲ್ಲ. ಒಂಚೂರು ಮರುಕ ಅನ್ನೋದೇ ಇಲ್ಲ ರಾಮನಿಗೆ. ಇಂದ್ರಿಯ ಲೋಲುಪನಾದಂತಹ ಲೋಭಿ ಅವನು, ಧರ್ಮವನ್ನು ಬಿಟ್ಟವನು. ನನ್ನ ತಂಗಿಯ ಕಿವಿಮೂಗುಗಳನ್ನೆಲ್ಲ ಕೊಯ್ದು ವಿರೂಪಗೊಳಿಸಿದ್ದಾನೆ. ಅಂಥ ವೈರ ಯಾಕೆ ಬೇಕಿತ್ತು? ತನಗ್ ಬಲ ಇದೆ ಅಂತ ಈ ರೀತಿ ಮಾಡ್ಬಿಡೋದ? ಅವನಿಗೆ ದೇವಕನ್ಯೆಯ ತರ ಇರುವಂತಹ ಒಬ್ಳು ಸೀತೆ ಅನ್ನೋ ಹೆಂಡತಿ ಇದ್ದಾಳೆ. ಅವಳನ್ನ ಜನಸ್ಥಾನದಿಂದ ನಾನು ತಂದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ನೀ ಸಹಾಯ ಮಾಡಬೇಕು. ಹಾಗಾಗಿ ನೀನ್ ನನಗೆ ನೆರವಾಗು. ನೀನು ಈ ಕೆಲಸದಲ್ಲಿ ನೀನು ದಕ್ಷ. ಹಾಗಾಗಿ ನೀನೇನ್ ಮಾಡು, ಒಂದು ಮೃಗದ ರೂಪವನ್ನ ಧರಿಸು, ಮೈ ಮೇಲೆ ಚೆನ್ನಾಗಿ ಬೆಳ್ಳಿಯ ಚುಕ್ಕೆಗಳೆಲ್ಲ ಇರಲಿ. ವಿಚಿತ್ರವಾದ ಒಂದು ಮೃಗದ ವೇಷದಿಂದ ರಾಮನ ಆಶ್ರಮದ ಮುಂದೆ ಸಂಚಾರ ಮಾಡು. ನಿನ್ನನ್ನು ನೋಡ್ಬಿಟ್ಟು ಸೀತೆ ಆಸೆ ಪಡ್ತಾಳೆ. ನೀನ್ ತಂದು ಕೊಡ್ಲೇಬೇಕು ಅಂತ ರಾಮನಿಗೆ ಅವಳು ತುಂಬಾ ಕೇಳ್ಕೊಳ್ತಾಳೆ. ಅವರಿಬ್ಬರು, ರಾಮ ಲಕ್ಷ್ಮಣರಿಬ್ಬರು ಅದಕ್ಕೋಸ್ಕರ ಹೊರಟು ಹೋದಾಗ, ನಾನು ಶೂನ್ಯವಾದ ಆಶ್ರಮಕ್ಕೆ ಹೋಗಿ ಸೀತೆಯನ್ನ ಯಾವ ತೊಂದರೆ ಇಲ್ಲದೆ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಹೇಳಿದಾಗ, ತನ್ನ ಒಂದು ಉಪಾಯವನ್ನ ಅವನಿಗೆ ಹೇಳಿದಾಗ, ರಾಮನ ಸುದ್ದಿಯನ್ನು ಕೇಳಿದ ಕೂಡಲೇ ಮಾರೀಚನಿಗೆ ಬಾಯಲ್ಲೇ ಒಣಗಿ ಬರುತ್ತೆ. ಭಯ ಶುರುವಾಗುತ್ತೆ. ಒಣಗಿದ ತುಟಿಗಳನ್ನೆಲ್ಲ ಸವರ್ಕೊಳ್ತಾನೆ. ಆನಂತರ
ಅವನಿಗೆ ರಾವಣನನ್ನೇ ನೋಡಕ್ ಶುರು ಮಾಡ್ತಾನೆ ಅಷ್ಟು ಭಯದಿಂದ. ಯಾಕೆಂದ್ರೆ ಮುಂಚೆನೆ ಅವನಿಗೆ ಗೊತ್ತಿತ್ತು ಅವನ ರಾಮನ ಪರಾಕ್ರಮ ಮಾರೀಚನಿಗೆ. ಹಾಗಾಗಿ ತನಗೂ ರಾವಣನಿಗೂ ಹಿತವಾಗುವಂತಹ ಕೆಲವು ಮಾತುಗಳನ್ನ ಮಾರೀಚ ಆಡ್ದ. ಏನಂದ್ರೆ ಮೊದಲಲ್ಲಿ ಒಂದು ಒಳ್ಳೆಯ ಮಾತಿದೆ. ಮೊದಲಲ್ಲಿ ಅವನು ಹೇಳಿದ್ದು, ಮಾರೀಚ ಹೇಳಿದ್ದು, ಪ್ರಿಯವಾದ ಮಾತನ್ನು ಆಡುವಂತವರು ಸುಲಭವಾಗಿ ಸಿಕ್ಬಿಡ್ತಾರೆ, ನಮಗೆ ಖುಷಿಯಾಗುವಂತಹ ಮಾತನ್ನು ಆಡುವಂತವ್ರು ಸಿಕ್ಬಿಡ್ತಾರೆ. ಆದ್ರೆ ಅಪ್ರಿಯವಾದರೂ ನಮಗೆ ಹೆಚ್ಚು ಇಷ್ಟ ಆಗೋದಿಲ್ಲ ಅಂತಾದ್ರೂ ಸತ್ಯವಾದ ಮಾತುಗಳನ್ನು ಹೇಳುವವರು ದುರ್ಲಭ. ನಮಗೆ ಯಾವ್ದು ನೆನಪಿರುತ್ತಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಸತ್ಯವನ್ನು ಹೇಳಬೇಕು, ಅದನ್ನ ಪ್ರಿಯವಾಗಿ ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಹೀಗೆಲ್ಲ ಇದೆ, ಇದು ಸನಾತನ ಧರ್ಮ ಅಂತ. ಹೀಗಾಗಿ ಸತ್ಯವನ್ನು ಕಠೋರವಾಗಿ ಹೇಳ್ಬಿಡ್ತಾರೆ ಜನ, ಅಥವಾ ಸತ್ಯ ಅಲ್ಲದೆ ಇರೋ ಪ್ರಿಯವಾದ ಮಾತುಗಳನ್ನು ಹೇಳ್ಬಿಡ್ತಾರೆ. ಆದ್ರೆ ಎರಡೂ ಇರುವಂತದ್ದನ್ನು ಹೇಳೋದು ಕಷ್ಟ. ಹಾಗಾಗಿ ಮಾರೀಚ ಹೇಳ್ತಿರೋದು ಅಪ್ರಿಯವಾದ ಮಾತು ಆದ್ರೂ ಸತ್ಯವಾದ ಮಾತನ್ನು ಹೇಳ್ತೇನೆ ಅಂತ ಹೇಳಿ ಹೇಳಕ್ ಶುರು ಮಾಡ್ತಾನೆ. ರಾಮ ಎಂಥ ಮಹಾವೀರ ಅನ್ನೋದು ನಿನಗೆ ಗೊತ್ತಿಲ್ಲ. ನೀನು ಗುಪ್ತಚರನ್ನೆಲ್ಲ ನೇಮಿಸಿ ನೀನು ತಿಳ್ಕೊಂಡೇ ಇಲ್ಲ, ನೀನು ಚಪಲ ಬುದ್ಧಿಯವನು. ನೀನು ಹೇಳುವಂತೆ ನಾನು ಮಾಡ್ಬಿಟ್ರೆ ಈ ಭೂಲೋಕದಲ್ಲಿರೋ ರಾಕ್ಷಸರಿಗೆ ಯಾರಿಗೂ ಕ್ಷೇಮವಾಗೋದಿಲ್ಲ. ರಾಮ ಏನಾದ್ರೂ ಕೋಪ ಬಂದ್ರೆ ಅವನಿಗೆ ಈ ಲೋಕದಲ್ಲಿರೋ ರಾಕ್ಷಸ ಕುಲವನ್ನೇ ಅಳಿಸ್ಬಿಡ್ತಾನವನು. ಬಹುಶಃ ಈ ಜನಕ ಪುತ್ರಿ ಸೀತೆ ನಿನ್ನ ಜೀವಕ್ಕೆ ಸಂಚಕಾರ ತರೋದಕ್ಕೆ ಹುಟ್ಟಿರಬಹುದಾ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆಂದ್ರೆ ನೀನ್ ಹೀಗ್ ಮಾಡಿದ್ರೆ ರಾಕ್ಷಸರ ಸಮೇತ ಲಂಕೆ ನಾಶ ಹೊಂದದೇ ಇದ್ದೀತ. ಈ ರೀತಿ ಮಾಡಿದ್ರೆ ನಿನ್ನಂತ ದುರ್ಬುದ್ಧಿಯ ರಾಜ ಈ ರೀತಿ ಕೆಲಸಗಳನ್ನ ಮಾಡಿ ತನ್ನವರನ್ನ ರಾಷ್ಟ್ರವನ್ನ ಹಾಳು ಮಾಡ್ತೀರಾ ನೀವು. ನಿನ್ನಂತ ರಾಜರು ಹಾಗೆ ಮಾಡ್ತಾನೆ, ಹಂಗ್ ಮಾಡ್ತೀರಿ ನೀವು. ರಾಮ ತಂದೆಯಿಂದ ತ್ಯಾಗ ಮಾಡಲ್ಪಟ್ಟವನಲ್ಲ, ಮರ್ಯಾದಾರಹಿತನೂ ಅಲ್ಲ, ಲೋಭಿ ದುಶ್ಶೀಲ ಏನೂ ಅಲ್ಲ ಅವನು. ಏನೋ ಒಂದು ಕಾರಣಾಂತರಗಳಿಂದ ಕೈಕೇಯಿ ವಂಚನೆಗೆ ಒಳಗಾಗಿ ದಶರಥ ಮಾತು ಕೊಟ್ಟಿದ್ದಕ್ಕೆ ಅವನ ಮಾತ ನುಡಿಸೋದಕ್ಕೋಸ್ಕರ ಅವನು ಬಂದಿದ್ದಾನಷ್ಟೇ. ಹಾಗಾಗಿ ರಾಜಭೋಗಗಳನ್ನು ಪರಿತ್ಯಾಗ ಮಾಡಿ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಅವನು ಮೂರ್ಖ ಅಥವಾ ಇಂದ್ರಿಯ ಲೋಲುಪ ಅಲ್ಲ. ನೀನ್ ತಪ್ಪಾಗಿ ತಿಳ್ಕೊಂಡಿದೀಯ ರಾಮನ ಬಗ್ಗೆ. ಹಾಗಾಗಿ ಅವನ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಸಾಕ್ಷಾತ್ ಧರ್ಮಪುರುಷ ಆತ. ಅವನು ಇಂದ್ರ ದೇವತೆಗಳಿಗೆ ಹೇಗೆ ರಾಜನೋ ಅಂತಹ ಪ್ರಭು ಎಲ್ಲರಿಗೂ ರಾಮ. ಅವನ ಪತ್ನಿಯಾದಂತಹ ವೈದೇಹಿ ತನ್ನ ಪಾತಿವ್ರತ್ಯದ ತೇಜಸ್ಸಿನಿಂದಲೇ ಸುರಕ್ಷಿತವಾಗಿದ್ದಾಳೆ. ಕೇವಲ ರಾಮ ರಕ್ಷಣೆ ಕೊಟ್ರೆ ಮಾತ್ರ ಅಂತ ಅನ್ಕೋಬೇಡ. ಅವಳನ್ನು ಬಲಾತ್ಕಾರದಿಂದ ಅಪಹರಿಸ್ಲಿಕ್ಕೆ ನಿನ್ನತ್ರ ಸಾಧ್ಯನಾ? ಸೂರ್ಯನಿಂದ ಅವನ ಪ್ರಭೆಯನ್ನ ಅಗಲಿಸಿ ಬೇರೆ ಮಾಡಿ ತರ್ತೀಯ ನೀನು? ತರ್ಲಿಕ್ಕೆ ಸಾಧ್ಯನಾ ಅದು? ರಾಮ ಅಂದ್ರೆ ಒಂದು ದೊಡ್ಡ ಅಗ್ನಿ, ಅವನ ಅಸ್ತ್ರಗಳೇ ಜ್ವಾಲೆ. ಹೀಗೆ ನೀನು ಹೋಗಿ ಬೀಳ್ಬೇಡ ಆ ಜ್ವಾಲೆಯಲ್ಲಿ ಅಂತೆಲ್ಲ ಹೇಳಿ ರಾಮನ ಬಗ್ಗೆ ವಿಧವಾಗಿ ಹೇಳ್ಬಿಟ್ಟು ಆನಂತರ ಸಲಹೆ ಕೊಡ್ತಾನೆ. ನೀನು ವಿಭೀಷಣ ಮುಂತಾದ ಧರ್ಮಿಷ್ಠರಾದ ಸಚಿವರನ್ನೆಲ್ಲ ಕೇಳಿ ಮಂತ್ರಾಲೋಚನೆ ಮಾಡಿ ಒಂದು ನಿಶ್ಚಯಕ್ಕೆ ಬಾ. ನಿನ್ನ ಈ ಉದ್ದೇಶ ಏನು, ಹೇಗೆ, ಗುಣದೋಷಗಳನ್ನ ಇದು ಸಾಧ್ಯ ನನ್ನಿಂದ ಅಂತೆಲ್ಲ ಯೋಚನೆ ಮಾಡಿ ವಿಮರ್ಶೆ ಮಾಡಿ ನೋಡು. ನಿನ್ನ ಸಾಮರ್ಥ್ಯ ಎಷ್ಟು, ರಾಮನ ಸಾಮರ್ಥ್ಯ ಎಷ್ಟು, ಇದನ್ನೆಲ್ಲ ನಿರ್ಣಯ ಮಾಡಿ ಆ ನಂತರ ನಿನಗೆ ಬೇಕಾದದನ್ನ ಮಾಡು. ನಿನಗೊಂದು ಉದಾಹರಣೆ ಹೇಳ್ತೀನಿ ಕೇಳು ಅಂತ ಹೇಳಿ ಮಾರೀಚ ಹೇಳ್ತಾನೆ. ಆ ನಂತರ ಏನ್ ಹೇಳ್ತಾನೆ ಅವನು ಅಂದ್ರೆ, ನನಗೆ ಸಿಕ್ಕಾಪಟ್ಟೆ ಶಕ್ತಿ ವೀರ್ಯದ ಕೆಚ್ಚಿನಿಂದ ಈ ಭೂಮಿಯಲ್ಲಿ ನಾನು ಸುತ್ತಾ ಇದ್ದೆ. 1000 ಆನೆಗಳ ಬಲ ಬೇರೆ ಇತ್ತು ನನಗೆ. ನಾನು ಋಷಿಗಳ ಮಾಂಸವನ್ನ ತಿಂತ ದಂಡಕಾರಣ್ಯದಲ್ಲಿ ಅಲಿತಾ ಇದ್ದೆ. ಆಗ ಧರ್ಮಾತ್ಮನಾದಂತಹ ವಿಶ್ವಾಮಿತ್ರ ಮಹರ್ಷಿ ನನ್ನ ಈ ಉಪಟಳಕ್ಕೆ ಎಲ್ಲ ಅಂಜಿ ದಶರಥನ ಹತ್ರ ಹೋಗಿ ರಾಮನನ್ನ ಕರ್ಕೊಂಡ್ಬಂದು ನನ್ನ ಯಜ್ಞವನ್ನ ರಕ್ಷಣೆ ಮಾಡ್ತಾನೆ. ರಾಮ ಹೇಗೆ ಯಜ್ಞವನ್ನೆಲ್ಲ ಕಾಯ್ತಾ ಇದ್ದ. ಆನಂತರ ನಾನು ಹೋದೆ. ಯಜ್ಞವನ್ನ ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ 1-2 ಅಸ್ತ್ರಗಳನ್ನ ಬಿಟ್ಟ. ಆ ಅಸ್ತ್ರಗಳ ಏಟಿಗೆ ನಿನ್ನೂ ಬಾಲಕ, ಒಂದು 12 ವರ್ಷಗಳ ಬಾಲಕ ಅಷ್ಟೇ. ಆಗ್ಲೇ ಅವನು ಹೊಡೆದಂತಹ ಬಾಣ ನನಗೆ ತಗಲಿ ನಾನು ಸಮುದ್ರದ ಆಳದಲ್ಲಿ ಹೋಗಿ ಬಿದ್ದೆ. ಇಂಥ ಶಕ್ತಿಶಾಲಿಯಾದ ನನ್ನನ್ನ ಬರೀ 12 ವರ್ಷಗಳ ಬಾಲಕ ಹಾಗೆ ಅಂತಹ ಸ್ಥಿತಿ ತಂದಿಟ್ಟಿದ್ದ ಆಗ. ಹಾಗಾಗಿ ನೀನು ವಿರೋಧವನ್ನು ಬೆಳೆಸ್ಬೇಡ ರಾಮನ ಜೊತೆ. ಹಾಗಾಗಿ ಸೀತೆಗೋಸ್ಕರ ನೀನು ಇಡೀ ಲಂಕಾನಗರಿಯನ್ನ ಹಾಳು ಮಾಡ್ಕೊಳ್ತೀಯ. ಈಗ ತುಂಬಾ ಖುಷಿಯಿಂದ ಇದ್ದಾರೆ ರಾಕ್ಷಸರೆಲ್ಲ. ನೀನು ಅನಾಥರಾಗಿ ದೇಹದಲ್ಲಿ ಎಲ್ಲ ದಶ ದಿಕ್ಕುಗಳಿಗೂ ಓಡಿ ಹೋಗೋದನ್ನ ನೀನು ನೋಡ್ಬೇಕಾಗತ್ತೆ. ಹಾಗಾಗಿ ನಿನ್ ಕುಲವನ್ನ ಉಳಿಸ್ಕೋ. ನೀನು ಬಹುಕಾಲದವರೆಗೂ ರಾಜಭೋಗವನ್ನೆಲ್ಲ ಅನುಭವಿಸ್ಲಿಕ್ಕೆ ನಿನ್ಗೆ ಇಚ್ಛೆ ಇದ್ರೆ ಈ ಅಪ್ರಿಯವಾದ ಈ ಸೀತೆಯನ್ನ ಕದ್ಕೊಂಡು ಹೋಗೋ ಕೆಲಸ ಎಲ್ಲ ಮಾಡಬೇಡ ರಾವಣ.
ನಾನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ಅಂತೆಲ್ಲ ಹೇಳಿ ಹೇಳ್ತಾನೆ. ಮತ್ತೆ ಇನ್ನೂ ಒಂದು ತನ್ನ ಘಟನೆಯನ್ನು ಹೇಳ್ಕೊತಾನೆ. ಮುಂಚೆ ಮಾರೀಚ ಸುಬಾಹುವರನ್ನ ರಾಮ ಕೊಂದಿದ್ದು ತಾಟಕಿ ಸಂಹಾರ ಆ ಸಂದರ್ಭದಲ್ಲಿ ಮಾಡಿದ್ದು ಬಿಟ್ಟು ಇನ್ನೂ ಒಂದನ್ನ ಹೇಳ್ತಾನೆ. ಮತ್ತೆ ನಾನು ಇನ್ನೊಂದು ಯುದ್ಧ ಮಾಡಿದೆ, ಹೇಗೋ ಬದುಕು ಬಂದೆ ಆ ಸಮಯದಲ್ಲಿ. ಮಧ್ಯದಲ್ಲಿ ಮಾತಾಡ್ಬೇಡ, ಹೇಳ್ತೀನಿ ಕೇಳು. ನನಗೆ ರಾಮನಿಂದ ಪ್ರಾಣ ಸಂಕಟ ಒದಗಿದ್ರು ನಾನು ಎದೆಗೆಡ್ಲಿಲ್ಲ. ಇನ್ನೊಂದ್ಸಲ ನಾನು ಇಬ್ಬರು ರಾಕ್ಷಸರ ಜೊತೆ ಒಂದ್ಸಲ ದಂಡಕಾರಣ್ಯಕ್ಕೆ ಹೋದೆ. ಒಂದು ದೊಡ್ಡ ಮೃಗದ ರೂಪವನ್ನ ತಾಳಿ ಕೋರೆ ಹಲ್ಲುಗಳೆಲ್ಲ ಇತ್ತು ನನಗೆ. ಆ ಮೃಗದ ರೂಪದಲ್ಲಿ ಮಾಂಸವನ್ನ ಭಕ್ಷಿಸ್ತಾ ದಂಡಕಾರಣ್ಯದಲ್ಲಿ ಅಲಿತಾ ಇದ್ದೆ. ಅಲ್ಲಿದ್ದ ತಪಸ್ವಿಗಳ ಮೇಲೆಲ್ಲ ದಾಳಿ ಇಡ್ತಾ ಇದ್ದೆ. ಆಗ ಒಂದ್ಸಲ ಇವನು ರಾಮ ನನ್ಗೆ ಗೊತ್ತಿತ್ತು, ಆದ್ರೆ ಮಹಾಬಲಾಢ್ಯ ಹೋದಾದ್ರೂ ಅವನನ್ನ ಅಲಕ್ಷ್ಯ ಮಾಡಿ ಇವನು ತಪಸ್ವಿ ವೇಷದಲ್ಲಿ ಇದಾನಲ್ಲ, ದುರ್ಬಲ ಆಗಿರಬಹುದು ಅಂತ ಊಹೆ ಮಾಡಿ ಹೋದ್ಸಲ ಹೊಡೆದಿದ್ನಲ್ವಾ, ಆ ಒಂದು ವೈರ ನನಗೆ ನೆನಪು ಬಂದ್ಬಿಡ್ತು. ಹೆಂಗೂ ನನಗೆ ಚೂಪಾದ ಕೊಂಬುಗಳಿದ್ವಲ್ಲ, ಮೃಗಾಕೃತಿ. ಹಾಗಾಗಿ ಅತಿ ಕೋಪದಿಂದ ಅವನ ಮೇಲೆ ನುಗ್ಗದೆ, ನನಗೆ ಅವನ್ ಕೊಟ್ಟ ಪೆಟ್ಟು ನೆನಪಿನಲ್ಲಿ ಇತ್ತು, ಆದ್ರೂ ಒಂದು ಧೈರ್ಯದಿಂದ ಹೋಗ್ಬಿಟ್ಟೆ. ಆದ್ರೆ ಅವನು ತನ್ನ ಮಹಾಧನುಸ್ಸನ್ನ ಜಗ್ಗಿ 3 ಕೂರಂಬುಗಳನ್ನ ನನ್ನ ಮೇಲೆ ಬಿಟ್ಟ. ನನಗ್ ಗೊತ್ತಿತ್ತಲ್ಲ ಇದು ಎಂಥ ಶಕ್ತಿ ಇರುತ್ತೆ ಇವಕ್ಕೆ ಅಂತ. ನಾನು ಆ ಯುಕ್ತಿಯನ್ನು ಉಪಯೋಗಿಸಿ ತಪ್ಸ್ಕೊಂಡು ಓಡಿ ಹೋಗ್ಬಿಟ್ಟೆ. ನನ್ನ ಜೊತೆ ಬಂದಿದ್ದ 2 ರಾಕ್ಷಸರು ಸತ್ತು ಹೋಗ್ಬಿಟ್ರು. ಹಾಗಾಗಿ ಹೇಗೋ ಬದ್ಕೊಂಡ್ ಬಂದೆ. ಆನಂತರ ಬೇಡಪ್ಪ ನಂಗೆ ಸಹವಾಸ ಇಲ್ಲ ಅಂದ್ಬಿಟ್ಟು ನಾನು ಈ ದುಷ್ಕೃತ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಇವಾಗ. ಒಳ್ಳೆ ಆಚರಣೆಯನ್ನು ಇಟ್ಕೊಂಡು ತಪೋನಿಷ್ಠನಾಗಿ ಇದೀನಿ ಈಗ. ಏನ್ ಹೇಳಲಿ ರಾವಣ, ನನಗಂತೂ ಈಗ ಮರಗಳಲ್ಲೂ ರಾಮನೇ ಕಾಣಿಸ್ತಾನೆ. ಹಾಗಾಗಿ ತುಂಬಾ ರಾಮ ಬಂದ್ಬಿಟ್ನ ಅಂತ ಒಂದು ಹೆದರಿಕೆಯಿಂದ ಎಲ್ಲಾ ಕಡೆ ನಂಗೆ ರಾಮನೇ ಕಾಣ್ತಾ ಇದ್ದಾನೆ. ಈಗ ರಾಮಮಯವಾಗೇ ಕಾಣಿಸ್ತಾ ಇದೆ ನಂಗೆ, ಅರಣ್ಯ ಇಲ್ಲ. ಹಾಗಾಗಿ ರಾಮ ಬಂದೇ ಬಿಟ್ನ ಅಂತ ಭ್ರಮೆ ಆಗುತ್ತೆ. ಹೀಗೆ ನನಗೆ ಗೊತ್ತು ರಾಮ ಹೇಗೆ ಅಂತ. ಹೀಗಾಗಿ ನೀನು ಎಲ್ರು ಅವನನ್ನು ಕೆಣಕದವರೆಲ್ಲರೂ ಸತ್ತು ಹೋಗಿದ್ದಾರೆ, ನಾಶವಾಗಿ ಹೋಗಿದ್ದಾರೆ. ನಿನ್ ತಪ್ಪಿಗೆ ನಾನು ಯಾಕೆ ಸಾಯ್ಬೇಕು? ನಾನು ಸಾಯ್ಬೇಕಾದಿತ್ತ ಆಮೇಲೆ. ಹಾಗಾಗಿ ಇಷ್ಟ ಹೇಳಿದೀನಿ. ನಿನಗೇನಾದ್ರೂ ಯೋಗ್ಯ ಅನಿಸ್ತೋ ಅದನ್ನ ಮಾಡು. ನಾನಂತೂ ನಿನ್ ಹಿಂದೆ ಬರೋದಿಲ್ಲ. ಅವನಿಗೆ ಸಿಕ್ಕಾಪಟ್ಟ ಶಕ್ತಿ ಇದೆ ರಾವಣ. ಹಾಗಾಗಿ ಮತ್ತಿಲ್ಲದ್ರೆ ರಾಮನ ಅಪರಾಧವೂ ಏನಿಲ್ಲ ಇದ್ರಲ್ಲಿ. ನೀನೇನ್ ಸುಮ್ನೆ ಅವನ ಮೇಲೆ ಹೇಳ್ತಾ ಇದೆಯಲ್ಲ, ರಾಮನ ಅಪರಾಧ ಏನಿಲ್ಲ. ಹಾಗಾಗಿ ನೀನು ನನ್ನ ಬುದ್ಧಿವಾದವನ್ನು ಅಂಗೀಕರಿಸದೇ ಇದ್ರೆ ರಾಮನ ಶಸ್ತ್ರಗಳ ಶಕ್ತಿಗೆ ಬಲಿಯಾಗ್ತೀಯ, ನೀನು ಪ್ರಾಣವನ್ನು ಕಳ್ಕೊತೀಯ ಅಂತ ಹೇಳಿ ಎಚ್ಚರಿಸ್ತಾನೆ. ಆ ನಂತರ ಏನಾಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವಾಚಕರಿಂದ, ನಮ್ಮದೇ ಬಳಗದ ವಾಚಕಿಯಿಂದ ಕೇಳೋಣ. ಧನ್ಯವಾದ. ಈಗ ಸೌಜನ್ಯ ಅವರನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೆ. ಬಹಳ ಸಂತೋಷ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ? ಆಗ್ಲಿ. 2 ವಿಚಾರಕ್ಕೆ ಬಹಳ ಸಂತೋಷ ಆಗಿದ್ದು. ಏನಕ್ಕೆ ಅಂದ್ರೆ ಒಂದು ಅವರು ವೈಯಕ್ತಿಕ ಕೆಲ್ಸ ಹೊರಗೆ ಬಂದಿದ್ರು. ನಾರಾಯಣ ಅವರಿಗೆ ಆಗತ್ತೋ ಇಲ್ವೋ ಅನ್ನೋ ಗೊಂದಲ ಕೊನೆಯವರೆಗೂ ಇತ್ತು. ಆದ್ರೆ ಈ ಮಟ್ಟಕ್ಕೆ ಅಂದ್ರೆ ನಾನು ಕೂಡ ಓದ್ಕೊಂಡೆ. ಧ್ವನಿ ಕಡಿಮೆ ಇದ್ಯಾ ನಂದು? ಇಲ್ಲ, ಸರಿ. ಓಕೆ, ನೋಡಿ. ನನಗೆ ಹಿಂದಿನ ಸಭೆ ನೆನಪಾಗ್ತಿದೆ. ದೈವೇಚ್ಛೆ ಅಂತ ಮನುಷ್ಯ ಪ್ರಯತ್ನನ ಅಂತ ಹೇಳಿ. ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಬಂದು ಹೋಗ್ತಾ ಇದೆ. ನಾನ್ ಮಾತಾಡಿದ್ದೆ ಇವತ್ತು ತಲೆಗೆ. ನಾನು ಒಂದು ಅರ್ಧ ಗಂಟೆ ಮುಂಚೆ ಕೂತ್ಕೊಂಡು ಕಥೆಯನ್ನ ನೋಡೋಣ, ಲಾಸ್ಟ್ ಸಭೆಯಲ್ಲಿ ಏನಾಗಿತ್ತು ಅಂತ ಮತ್ತೆ ಓದ್ಕೊಳ್ಳೋಣ, ಕತೆ ಗೊತ್ತಿರ್ಲಿ ಅಂತ ಮತ್ತೆ ಓದ್ದೆ. ನನಗೆ ಈಗ ನಾರಾಯಣ ಅವರು ರಿವಿಷನ್ ಕೊಟ್ರು, ಅಷ್ಟನ್ನು ಹೇಳಿದ್ರು. ಈಗ ತುಂಬಾ ನೀಟಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಯಾವ ಪಾಯಿಂಟ್ ಕೂಡ ಹೋಗ್ಲಿಲ್ಲ ಅಲ್ಲಿ. ನಾನು ಯೋಚನೆ ಮಾಡ್ತಿದ್ದೆ, ಅವ್ರ ಸ್ಥಾನದಲ್ಲಿ ನಾನು ಇದ್ದಿದ್ರೆ ಎಷ್ಟು ಹೇಳ್ಲಿಕ್ಕೆ ಆಗ್ತಾ ಇತ್ತು ನನ್ ಕೈಲಿ, ಯಾವ ತರ ಹೇಳ್ತಾ ಇದ್ದೆ. ಇದು ಅವರಿಂದ ಇಷ್ಟು ಸಾಧ್ಯವಾಗಿದ್ದು ಹೇಗೆ? ದೈವೇಚ್ಛೆನಾ, ಏನ್ ಕತೆ ಅಂತ ಅನ್ನಿಸ್ತು. ಎಲ್ಲ ದೈವೇಚ್ಛೆ. ಎಲ್ಲ ದೈವೇಚ್ಛೆ. ತುಂಬಾ ತುಂಬಾ ಸ್ಪಷ್ಟವಾಗಿ ಎಲ್ಲಿ ಒತ್ತು ಕೊಡ್ಬೇಕು ಅವುಗಳನ್ನೆಲ್ಲ ಒತ್ತು ಕೊಟ್ಟು ಚೆನ್ನಾಗಿ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದ. ಹಾಗಾಗಿ ಅಲ್ಲ, ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ದೈವೇಚ್ಛೆ ಇದ್ದೇ ಇರುತ್ತೆ ಯಾವಾಗ್ಲೂ ಅನ್ನೋದು. ಒಂದು ಮುಂದಕ್ಕೆ ಹೋಗೋಣ. ನಾವು ಈಗ ಸಭೆಯನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ಸಭೆಯಲ್ಲಿ ಇವತ್ತು ನಾರಾಯಣ ಅವರು ಹೇಳಿದ ಹಾಗೆ
ನಮ್ಮದೇ ವಾಚಕಿ. ಹೌದು. ಆ ಈ ತಿಂಗಳು ಇವರೇ ಮಾಡ್ಬೇಕು ಅಂತ ಇದ್ದಿತ್ತು ಅಂತ ದೈವೇಚ್ಛೆ ಆಗಿತ್ತೇನೋ. ಹಾಗಾಗಿ ಇವತ್ತು ಇವರಿಗೆ ಬಂದಿದೆ. ಇಂದಿನ ವಾಚಕರ ಪರಿಚಯವನ್ನ ಮಾಡಿಕೊಡುವಂತಹ ಅದೃಷ್ಟ ನಂದು. ಅದಕ್ಕೆ ಸಹಾಯ ಮಾಡಿದಂತ ಅವರ ಸಹೋದರಿಗೆ ಮೊದಲಿಗೆ ನಾನು ಧನ್ಯವಾದವನ್ನ ತಿಳಿಸಿ, ಆ ಅತಿಥಿ ಪರಿಚಯವನ್ನ ಮಾಡ್ಕೊಡ್ತೀನಿ. ಅತಿಥಿ ಅಲ್ಲ, ನಮ್ಮ ಸದಸ್ಯರೇ. ಆ ಶ್ರೀಮತಿ ಕ್ಷಮಾ ಬಿ.ಎನ್. ಕುಮಾರಿ ಅಂತ ಬಾಯಿಗೆ ಬರ್ತಾ ಇತ್ತು, ಇವಾಗ ಶ್ರೀಮತಿ ಅಂತ. 1 ವರ್ಷದ 1 ವರ್ಷ ಆಗಿದೆ ಇವಾಗ ಶ್ರೀಮತಿಗೆ, ತಪ್ಪಾಗ್ಬಾರ್ದು. ಶ್ರೀಮತಿ ಕ್ಷಮಾ ಬಿ.ಎನ್. ಇವರು ನಮ್ಮ ಬಳಗದ ಆಪ್ತರು, ನಮ್ಮ ಸದಸ್ಯರು, ಬಳಗದ ಸದಸ್ಯರು ಬಹಳಷ್ಟು ಜನ ನೋಡಿರ್ತೀರಿ. ನಮಗೆ ಮೊದಲು ಪರಿಚಯ ಆಗಿದ್ದು ಕೋವಿಡ್ ಸಂದರ್ಭದಲ್ಲಿ. ನಾರಾಯಣ ವಿ ಭಟ್ರ ಸಂಬಂಧಿಕರು. ಈ ಮೂಲಕ ನಮ್ಗೆ ತಿಳಿದಿದ್ದು ಫಸ್ಟ್ ಮೊದ್ಲಿಗೆ 1-2 ಸಭೆಗಳಲ್ಲಿ ಆ ನೋಡೋಣ ಅಂತ ಸಭೆಯನ್ನ ಸೇರ್ತಿದ್ರು. ನಿಧಾನಕ್ಕೆ ಅವರ ಪ್ರಭಾವ ನಾವು ತಿಳ್ಕೊಂಡ್ವಿ. ಎಲ್ಲಾ ವಿಚಾರದಲ್ಲೂ ಹೇಗೆ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಅನ್ನೋದು ವಿಚಾರ ನಮ್ಗೆ ಗೊತ್ತಾಯ್ತು. ನಾವು ಇವ್ರಿಗೆ ಕೊಡೋಕ್ಕಿಂತ ಹೆಚ್ಚಾಗಿ ಇವರಲ್ಲೇ ಎಷ್ಟೋ ಇದೆ, ನಾವು ತಕೊಳ್ಳೋದು ತುಂಬಾ ಇದೆ ಅಂತ ನಮ್ಗನ್ಸಿದ್ದು ಬಹಳಷ್ಟು ಸಭೆಗಳಲ್ಲಾಗಿದೆ. ಹಿಂದಿನ ರಾಮಾಯಣ ವಿಶೇಷ ಸಭೆಗಳನ್ನ ನೀವು ನೋಡ್ಬೇಕು. ಅದ್ರಲ್ಲೂ ಮುಖ್ಯವಾಗಿ ಸಾರಸ್ವತದ ಕಾರ್ಯಕ್ರಮಗಳನ್ನ ನೋಡಿದ್ರೆ ಎಲ್ರೂ ನೆನ್ಪಿಟ್ಕೊಳ್ತಾರೆ, ಈ ವಾಚಕಿ ಅಲ್ವೇ ಈ ರೀತಿಯ ಕತೆ ಇಷ್ಟು ಚೆನ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಅಷ್ಟು ಚಂದ ಹೇಳಿದ್ದು ಇವರೇ ಅಲ್ವೇ ಅಂತ ಹೇಳ್ಬಿಟ್ಟು ಇವತ್ತಿಗೂ ನೆನೆಸ್ಕೊಳ್ಳುವಂತ ಸಭೆಗಳವು. ಇವರು ಮೂಲತಃ ಯಲ್ಲಾಪುರದವರು, ಉತ್ತರ ಕನ್ನಡದ ಯಲ್ಲಾಪುರದವರು. ಹುಟ್ಟಿ ಬೆಳೆದದ್ದು ಬೆಂಗಳೂರು, ಓದಿದ್ದು ಕೂಡ ಬೆಂಗಳೂರು. ಮಲ್ಲೇಶ್ವರಂನಲ್ಲಿ ಮನೆ ಅಂತ ಭಾವಿಸ್ತೇನೆ. ಅಲ್ಲೇ ಶಾಲಾ ಕಾಲೇಜೆಲ್ಲ ವ್ಯಾಸಂಗ ಆಯ್ತು. ತುಂಬಾ ಮುಖ್ಯವಾಗಿ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕ ವೃತ್ತಿ ಹಿನ್ನೆಲೆಯವರು, ಶಿಕ್ಷಕರು. ಹಾಗಾಗಿ ಬಹಳಷ್ಟು ವಿಚಾರಗಳನ್ನ ಮಕ್ಕಳಿಗೆ ದಾರೆ ಎರೆದಿದ್ದಾರೆ. ಇದು ಇವಾಗ್ಲೇ ಗೊತ್ತಾಗತ್ತೆ, ನೀವು ಇವತ್ತಿನ ಸಭೆ ಮತ್ತೆ ಹಿಂದೆ ನೀವು ಮಾತಾಡಿರೋ ಎಲ್ಲಾ ವಿಚಾರಗಳಲ್ಲೂ ಮನೆಯಿಂದ ಸಿಕ್ಕ ಪಾಠ ಎಷ್ಟು ಅನ್ನೋದು ನಮಗೆ ಸಂಸ್ಕೃತಿ ಮತ್ತೆ ಕೊಲೆಸ್ಟಿಕ್ ಎಜುಕೇಶನ್ ಎಲ್ಲವೂ ತಂದೆ ತಾಯಿಂದ್ರಿಂದ ಸಿಕ್ಕಿರೋದು. ಮುಂದೆ ಹೋದಾಗ ನಾವು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವಿ ಇಂಜಿನಿಯರಿಂಗ್ ಆಗತ್ತೆ. ನಂತರ MBA ಕೂಡ ಮಾಡ್ತಾರೆ ಉದಯ್ಪುರ್ನ IIM-ನಲ್ಲಿ. ಇದಲ್ಲದೆ ನೋಕಿಯಾ, ಆಕ್ಸೆಂಚರ್‌ನಲ್ಲಿ ವೃತ್ತಿಯನ್ನ ಮಾಡಿದ ಅನುಭವವಿದೆ. ಮುಂದೆ ನಾವು ನೋಡೋದಾದ್ರೆ ಇವರಿಗೆ ಬಹಳಷ್ಟು ಕೀರ್ತಿ ತಂದ್ಕೊಟ್ಟಿದ್ದು ಅಥವಾ ಆಸಕ್ತಿ ಇರುವಂತ ಕ್ಷೇತ್ರಗಳು ಅಂತ ತಕೊಳ್ಳೋದಾದ್ರೆ ಸಂಸ್ಕೃತ, ಅದರಲ್ಲೂ ಪ್ರಸಿದ್ಧ ಗೀತ ಗೋವಿಂದ ಸಂಸ್ಕೃತ ಸಂಘದ ಸಕ್ರಿಯ ಕಾರ್ಯಕರ್ತೆ ಇವರು. ಸಂಸ್ಕೃತ, ಸ್ತೋತ್ರ, ಭಗವದ್ಗೀತೆ ಹೀಗೆ ಮಹತ್ತರ ವಿಷಯಗಳನ್ನ ಹಲವಾರು ವಿದ್ಯಾರ್ಥಿಗಳಿಗೆ ದಾರೆ ಎರೆದ ಅನುಭವ ಇವರಿಗಿದೆ. ಟೋಸ್ಟ್ ಮಾಸ್ಟರ್ಸ್ ಇಂಗ್ಲಿಷ್‌ನಲ್ಲಿ ಕೂಡ ಪ್ರಖ್ಯಾತರು. ಉನ್ನತೋನ್ನತ ಸ್ಥಾನಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಕರ್ನಾಟಕಿ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿನಿ. ಅದಲ್ಲದೆ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು, ಈಗ ಪರಿಚಯವನ್ನ ಕಲೆ ಹಾಕುವಾಗ, ಬ್ಲಾಗ್ ರಚನೆ, ಬರವಣಿಗೆ, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಛಾಯಾಗ್ರಹಣ, ಮ್ಯಾನೇಜ್ಮೆಂಟ್, ಪುರಾಣೇತಿಹಾಸಗಳ ಅಧ್ಯಯನ ಇವುಗಳಲ್ಲಿ ಅಮೋಘ ಆಸಕ್ತಿ. ಇದಲ್ಲದೆ ಒಂದಿಷ್ಟು ಇವತ್ತು ಕ್ಷಮಾರಿಗೆ ಆಶ್ಚರ್ಯ ತರಿಸುವಂತ ನಮಗೆ ಗೊತ್ತಾದ ವಿಚಾರಗಳನ್ನ ಹೇಳ್ಬೇಕು ಅಂತ ನಮಗೂ ಆಸೆ ಆಗಿದೆ. ಇದನ್ನ ಓದಿದಾಗ ಒಂದ್ ರೀತಿ ಖುಷಿ ಆಯ್ತು. ಖುಷಿ ಅನ್ನೋಕ್ಕಿಂತ ಇದಕ್ಕೋಸ್ಕರ ಹಿಡ್ಕೋಬೇಕಿತ್ತಲ್ಲ ಒಂದ್ಸಲ, ಕ್ಷಮಾ ಅವರನ್ನು ಕೂರಿಸ್ಕೋಬೇಕಿತ್ತಲ್ಲ, ಯಾವತ್ತು ಸಮಯ ಆಗ್ಲಿಲ್ವಲ್ಲ ಅಂತಾನು ಅನ್ಸ್ತು. ಅದಕ್ಕೆ ಅದನ್ನು ಕೂಡ ಹೇಳ್ಬಿಡ್ತೀವಿ ಪರಿಚಯದಲ್ಲಿ. ಚಿಕ್ಕವರಿದ್ದಾಗ ಛದ್ಮವೇಷಗಳಲ್ಲಿ ಭಾರತ ಮಾತೆಯಾಗಿ ಫೇಮಸ್ ಆಗಿದ್ರಂತೆ. ಸೈಕಲ್‌ನಲ್ಲಿಯೇ ಬಲು ದೂರ ಪ್ರಯಾಣ ಮಾಡುವ ಹವ್ಯಾಸ ಇವರಿಗಿದೆ. ಆಮೇಲೆ ನಾವು ಕೇಳಿ ನೋಡಿರುವ ಅಷ್ಟು ವೆಬ್ ಸೀರೀಸ್‌ಗಳನ್ನ ಇವರು ಒಮ್ಮೆ ಆದ್ರೂ ನೋಡಿರ್ತಾರೆ, ಕೂಲಂಕುಷವಾಗಿ. ಆಯ್ತಾ? ಕೂಲಂಕುಷವಾಗಿ ನೋಡಿರ್ತಾರೆ. ತಮ್ಮದೇ ಆದ ಒಂದು ಬ್ಲಾಗ್ ವೆಬ್ಸೈಟ್ ಅನ್ನು ರಚಿಸಿ ಬರೆಯುತ್ತಿದ್ದಾರೆ. ಅದಲ್ಲದೆ ಅಚ್ಚುಕಟ್ಟಾಗಿ, ಅದು ನಾನು ಒಪ್ತೀನಿ, ಇದನ್ನ ನಾನು ನೋಡಿದ್ದೀನಿ ವೈಯಕ್ತಿಕವಾಗಿ, ಕಾರ್ಯಕ್ರಮವೊಂದನ್ನ ಸಂಘಟಿಸುವ ಪ್ರಬಲ ಶಕ್ತಿ ಇವರಿಗಿದೆ. ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಸ್ಟಾರ್ಟ್ ಇಂದ ಎಂಡ್ ವರೆಗೂ, ಶುರು ಮತ್ತು ಅಂತ್ಯದವರೆಗೂ ಎಲ್ಲವನ್ನು ಚೊಕ್ಕವಾಗಿ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾರೆ. ಇಂತಹ ಬಹುಮುಖ ಪ್ರತಿಭೆ, ಜ್ಞಾನವಂತರು. ಇವರಿಂದ ನಾವು ಇವತ್ತಿನ ಸಭೆಯ ಸರ್ಗಗಳ ಕಥೆಯನ್ನ ಕೇಳೋಣ. ನಾನು ಇದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ಭಾವಿಸ್ತೇನೆ.
ಅತಿಥಿ ಪರಿಚಯಕ್ಕೆ. ಮತ್ತೊಮ್ಮೆ ಸಹೋದರಿ ವೇದರಿಗೆ ದೊಡ್ಡ ಅನಂತ ಧನ್ಯವಾದಗಳು. ನಮಗೆ ಗೊತ್ತಿದ್ದ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗಾಗಿ ಅವ್ರ ಮೂಲಕ ನನಗೆ ಹೇಳುವ ಅವಕಾಶ ಕೊಟ್ರಿ. ಧನ್ಯವಾದ. ವೇದಿಕೆ ಇವಾಗ ಕ್ಷಮಾರಿಗೆ. ಧನ್ಯವಾದ ಸೌಜನ್ಯ. ಯಾರು ತುಂಬಾ ಸುಳ್ಳು ಹೇಳ್ಬಿಟ್ಟಿದ್ದಾರೆ ನಿಮ್ಗೆ. ಇಲ್ಲ. ಇದು ನಾನು ಒಪ್ಪಲ್ಲ. ಇವಾಗ ನನ್ಗೆ ಗೊತ್ತಾಗಿದೆ. ನಾನು ರಿಲೇಟ್ ಮಾಡ್ಕೊಂಡಿದ್ದೀನಿ ಕೆಲವು ವಿಚಾರಗಳನ್ನ. ಸತ್ಯ ಇದೆ ಅದು. ನನಗೂ ಗೊತ್ತಿರ್ಲಿಲ್ಲ ಕೆಲವೊಂದು, ಗೊತ್ತಾಯ್ತು ಇವಾಗ. ಅದಕ್ಕೆ ಅಲ್ವಾ ಇನ್ನೊಂದ್ ಸಭೆ ಮಾಡೋಣ ಅದಕ್ಕೆ. ಹೌದೌದು, ಖಂಡಿತ. ಇಂದಿನ ರಾಮಾಯಣದ ಸಭೆಯನ್ನ ಆರಂಭಿಸೋಣ. ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತ ನಿಶಾಚರಚಮು ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ರಾಮನನ್ನ ನೆನೆಸ್ತಾ ಇಂದಿನ ಅರಣ್ಯಕಾಂಡದ 40ರಿಂದ 43ನೇ ಸರ್ಗವನ್ನ ನೋಡೋಣ. ಈಗಾಗ್ಲೇ ನಾರಾಯಣ್ ಭಟ್ರು ತಿಳಿಸಿದ್ದಾರೆ ಮಾರೀಚ ಹೇಗೆ ರಾವಣನ ಮನಸ್ಸನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾನೆ ಅಂತ. ಆದ್ರೆ ರಾವಣ ಅವನು ದುಷ್ಟ, ಅವನು ರಾಕ್ಷಸ. ಅವನಿಗೆ ಮಾರೀಚನ ಹಿತವಚನ ಒಂಚೂರು ಹಿಡಿಸೋದಿಲ್ಲ. ಅವನದನ್ನ ನಿರಾಕರಿಸ್ತಾನೆ. ಪಥ್ಯವೂ ಹಿತಕರವೂ ಆದಂತಹ ಈ ಉಪದೇಶವನ್ನ ನೀಡಿದಂತಹ ಮಾರೀಚನ್ಗೆ ಈ ರಾವಣ ತುಂಬಾ ಕಠೋರವಾದ ಮಾತನ್ನ ಹೇಳ್ತಾನೆ. ವಿಧಿ ಅವನನ್ನ ಹೇಗೆ ಪ್ರೇರೇಪಿಸ್ತು ಅಂತ ಮಾರೀಚನಿಗೆ ತಿಳಿಸ್ತಾನೆ. ರಾವಣ ಹೇಳ್ತಾನೆ, ನನ್ ಜೊತೆ ನೀನು ಬಹಳ ಅಯುಕ್ತವಾದಂತಹ ಮಾತನ್ನ ಆಡ್ತಿದ್ಯಾ. ಇದು ತುಂಬಾ ನಿಷ್ಫಲವಾದಂತಹ ಪ್ರಯತ್ನ ನಿಂದು. ಈ ಬರಡಾದ ಒಂದು ಭೂಮಿಯಲ್ಲಿ ಬೀಜವನ್ನ ಹಾಕದಂತೆ ನಿನ್ನ ಉಪದೇಶ ವ್ಯರ್ಥನೆ. ರಾಮನ್ ಜೊತೆ ಜಗಳಕ್ ನಿಂತಿರೋಂತ ನನ್ನನ್ನ ಉಪಾಯದಿಂದ ತಪ್ಸೋದಕ್ಕೆ ನಿನಗಂತೂ ಸಾಧ್ಯನೇ ಇಲ್ಲ. ಅವನು ದುಷ್ಟ ರಾಮ, ಮೂರ್ಖ ಅವನು, ಅಲ್ದೆ ಮನುಷ್ಯ ಬೇರೆ. ಒಬ್ಬ ಹೆಂಗಸಿನ ಅವಿವೇಕದ ಮಾತನ್ನ ಕೇಳಿ ರಾಜ್ಯನ, ತಂದೆ ತಾಯಿಗಳನ್ನ, ಸ್ನೇಹಿತರನ್ನ ಎಲ್ಲಾ ಬಿಟ್ಟು ದಢಾರ್ನೆ ಕಾಡಿಗೆ ಹೊರಟು ಬಂದಿದ್ದಾನಲ್ಲ. ಮೂರ್ಖನೇ ಅಲ್ವಾ ಅವನು? ಅವನು ಯುದ್ಧದಲ್ಲಿ ನಮ್ಮ ಖರನನ್ನ ಸಂಹರಿಸಿದಾನೆ. ಆದ್ರಿಂದ ನಿನ್ನನ್ನ ನನ್ ಜೊತೆಲಿ ಕರ್ದ್ಕೊಂಡು ಹೋಗಿ ರಾಮನಿಗೆ ಪ್ರಾಣ ಪ್ರಿಯಳಾಗಿರುವಂತಹ ಸೀತೆಯನ್ನ ನಾನು ಅಪಹರಿಸ್ಲೇಬೇಕು. ಇಂದ್ರಾದಿ ದೇವತೆಗಳಾಗ್ಲಿ ಅಸುರರಾಗ್ಲಿ ನನ್ನ ನಿಶ್ಚಯವನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ನನ್ನ ಉದ್ದೇಶ ಸರಿನಾ ತಪ್ಪ? ಇದನ್ ಕೇಳಿದ್ರೆ ಆಗ ನೀನು ಈ ರೀತಿ ಹೇಳ್ಬೋದು, ಈ ಕಾರ್ಯವನ್ನ ಮಾಡೋದಿಕ್ಕೆ ನಾನು ಸಂಕಲ್ಪ ಮಾಡಿದ್ದೀನಿ. ಇದರಲ್ಲಿ ಅಪಾಯ ಏನು? ಇದಕ್ಕೆ ಉಪಾಯ ಯಾವುದು ಅಂತ ರಾವಣ ಕೇಳಿದಾಗ ಪಂಡಿತನಾದಂತಹ ಸಚಿವ ಸಾಧಕ ಬಾಧಕಗಳನ್ನ ತಿಳಿಸ್ಬೇಕು ಅಂತ ಮಾರೀಚ ಹೇಳ್ತಾನೆ. ಮಾರೀಚ ಎಂತಹ ಜ್ಞಾನಿಯಾಗಿ ಕೆಲವು ಮಾತುಗಳನ್ನ ರಾಜನಿಗೆ ತಿಳಿಸ್ತಾನೆ. ತನ್ನ ಶ್ರೇಯಸ್ಸನ್ನ ಬಯಸೋದಾದ್ರೆ ಆಗ ಕೈ ಮುಗ್ದು ರಾಜನಿಗೆ ಅದನ್ನ ನಿವೇದಿಸ್ಕೊಳ್ಬೇಕು. ಮಹಾರಾಜ ಜನರಿಂದ ಗೌರವವನ್ನ ನಿರೀಕ್ಷಿಸ್ತಾನೆ. ಅವನಿಗೆ ಹಿತಕರವಾಗಿದ್ರೂ ಅವನಿಗೆ ಸಲ್ಲಬೇಕಾದಂತಹ ಆ ವಿಧೇಯತೆಯನ್ನ ಬಿಟ್ಟು ಮುಖಭಂಗ ಆಗುವಂತೆ ನುಡಿದ್ರೆ ರಾಜ ಎಂದಿಗೂ ಅದನ್ನ ಒಪ್ಪೋದಿಲ್ಲ ಅಂತ ರಾವಣ ಕೂಡ ಹೇಳ್ತಾನೆ. ರಾವಣ ಇನ್ನೂ ಅದನ್ನ ಮುಂದುವರಿಸಿ ಹೇಳ್ತಾನೆ, ರಾಜರ ತೇಜಸ್ಸು ಅಪಾರವಾದದ್ದು. ಪ್ರಭಾವಶಾಲಿಗಳಾದಂತಹ ರಾಜರಲ್ಲಿ ಯಾವಾಗ್ಲೂ ಅಗ್ನಿಯ ಉಷ್ಣತೆ, ಇಂದ್ರನ ಪರಾಕ್ರಮ, ಚಂದ್ರನ ಶಾಂತತೆ, ಯಮನ ದಂಡಾಧಿಕಾರ, ವರುಣನ ಪ್ರಸನ್ನತೆ ಎಲ್ಲವೂ ಕೂಡ ರೂಪುಗೊಂಡಿರುತ್ತಂತೆ. ಆದ್ರಿಂದ ಪೃಥ್ವಿಪತಿಗಳೆಲ್ಲರೂ ಕೂಡ ಸರ್ವ ಕಾಲದಲ್ಲೂ ಸನ್ಮಾನಿಸತಕ್ಕರು, ಪೂಜಿಸತಕ್ಕರು. ನೀನು ಅಂದ್ರೆ ಮಾರೀಚನಿಗೆ ಹೇಳೋದು ರಾವಣ, ಈ ರಾಜಧರ್ಮವನ್ನ ಅರಿಯದಂತಹ ಅವಿವೇಕಿ. ರಾವಣನೇ ಸಮರ್ಥ ಅಂತ ಅವನು ಮನಸ್ಸಲ್ಲಿ. ಕಾರ್ಯಕ್ಕಾಗಿ ನಿನ್ನ ಬಳಿಗೆ ಬಂದ್ರೆ ಇಂಥ ಕಠೋರವಾದ ಮಾತನ್ನು ನನಗೆ ಹೇಳ್ತೀಯ? ನೀನು ದುರಾತ್ಮ. ಈ ಕಾರ್ಯದಲ್ಲಿರುವಂತಹ ಗುಣ ದೋಷಗಳೇ
ಏನು ಅದರಿಂದ ಏನ್ ಸಾಧಿಸಕ್ಕೆ ಸಾಧ್ಯ, ನನಗೆ ಯಾವ ಸಾಮರ್ಥ್ಯ ಇದೆ ಅನ್ನೋದು ನಿನಗೆ ತಿಳಿತಾ ಇಲ್ಲ. ನಾನು ಹೇಳೋದಿಷ್ಟು, ನೀನು ಅಸಾಧಾರಣ ಪರಾಕ್ರಮಿ. ಈಗ ನಾನು ಒಂದ್ ದೊಡ್ಡ ಕಾರ್ಯವನ್ನ ಸಾಧಿಸ್ಬೇಕು ಅಂತ ಸಂಕಲ್ಪ ಮಾಡ್ಬಿಟ್ಟಿದೀನಿ. ಇದಕ್ ನೀನು ನೆರವಾಗ್ಬೇಕು. ನೀನು ಒಂದ್ ಕೆಲ್ಸ ಮಾಡು. ಸುವರ್ಣಮಯ ಅಂದ್ರೆ ಬಂಗಾರದಂತಹ ಜಿಂಕೆಯ ರೂಪವನ್ನ ಧರಿಸ್ಬೇಕು. ಮೈ ಮೇಲೆಲ್ಲ ಬೆಳ್ಳಿ ಚುಕ್ಕೆಗಳಿರ್ಬೇಕು. ಹೇಗೆ ಜಿಂಕೆ ವೇಷ ಇರ್ಬೇಕಂದ್ರೆ ಧರಿಸಿದಂತಹ ವೇಷ, ನೀನು ಆ ವೇಷವನ್ನ ಧರಿಸಿ ರಾಮನ ಆಶ್ರಮಕ್ಕೆ ಹೋದ ತಕ್ಷಣ ಸೀತೆ ಎದುರಿಗೆ ತಿರುಗಾಡ್ಬೇಕು. ಸೀತೆಯ ಮನಸ್ಸನ್ನ ಆಕರ್ಷಿಸಿ ಅತ್ತಿತ್ತ ಅಲಿತಾ ಅಲಿತಾ ಓಡಾಡ್ಬೇಕು. ನೀನು ಈ ಸುವರ್ಣಮಯವಾದಂತಹ ಮಾಯಾಮೃಗ ಆಗಿರೋದನ್ನ ಕಂಡು ಸೀತೆಗೆ ಖಂಡಿತ ಕುತೂಹಲ ಆಗತ್ತೆ. ಆ ಮೃಗವನ್ನ ತನಗೆ ತಂದ್ಕೊಡು ಅಂತ ಸೀತೆ ಕೂಡ್ಲೆ ರಾಮನಿಗೆ ಹೇಳ್ತಾಳೆ. ಆಗ ರಾಮ ನಿನ್ನನ್ನ ಹಿಡಿಯೋದಕ್ಕೆ ಹೊರಟು ಬಂದೇ ಬರ್ತಾನೆ. ನೀನು ಅವನನ್ನ ಬಹುದೂರದವರೆಗೆ ಸೆಳೆದ್ಕೊಂಡು ಹೋಗ್ಬಿಡು. ರಾಮ ಅಲ್ಲಿ ಹೋಗಿ ಕೂಗ್ಬೇಕು, ಹೇ ಸೀತಾ, ಹಾ ಲಕ್ಷ್ಮಣ ಅನ್ನೋ ತರ ನೀನೇ ಗಟ್ಟಿಯಾಗಿ ಕೂಗ್ಬಿಡು. ಅದನ್ನ ಕೇಳಿ ಲಕ್ಷ್ಮಣನು ಸಂಭ್ರಾಂತನಾಗಿ, ಅಂದರೆ ಸ್ವಲ್ಪ ಭಯಪಟ್ಟು ರಾಮನಲ್ಲಿ ಅವನಿಗಿರುವಂತಹ ಪ್ರೇಮ ಭಕ್ತಿಯಿಂದ ಸೀತೆ ಒತ್ತಾಯದಿಂದಲೂ ಕೂಡ ರಾಮನನ್ನ ಹುಡುಕೊಂಡು ಬಂದೇ ಬರ್ತಾನೆ. ಹೀಗೆ ರಾಮ ಲಕ್ಷ್ಮಣ ಇಬ್ರು ಕೂಡ ಹೊರಟು ಹೋದ್ಮೇಲೆ ಆಶ್ರಮದಿಂದ ಇಂದ್ರ ಹೇಗೆ ಶಚಿಯನ್ನ ತಂದ್ಬಿಟ್ನೋ ಹಾಗೆ ನಾನು ಸೀತೆಯನ್ನ ಸುಖವಾಗಿ ಅಪಹರಿಸ್ಕೊಂಡ್ ಬರ್ತೀನಿ. ಮಾರೀಚ, ಈ ರೀತಿಯಲ್ಲಿ ಇದೊಂದು ಕೆಲ್ಸವನ್ನು ಮಾಡ್ಕೊಟ್ರೆ ನಿನಗೆ ಇಷ್ಟ ಬಂದಲ್ಗ್ ಹೋಗ್ಬೋದು. ನೀನು ಈ ಒಳ್ಳೆ ನಡತೆಗ್ ಮೆಚ್ಚಿ ಅರ್ಧ ರಾಜ್ಯವನ್ನ ನಿನಗೆ ಪಾರಿತೋಷಕವಾಗಿ ಕೊಡ್ತೀನಿ. ಈ ಕಾರ್ಯವನ್ನ ಸಾಧಿಸ್ಕೊಡು ಸಾಕು. ನಾನು ಆಮೇಲೆ ರಥಾರೂಢನಾಗಿ ನಿನ್ ಹಿಂದೆನೆ ದಂಡಕಾರಣ್ಯಕ್ಕೆ ಬಂದ್ಬಿಡ್ತೀನಿ. ಯುದ್ಧವನ್ನೇ ಮಾಡದೆ ರಾಮನನ್ನ ವಂಚಿಸಿ ಸೀತೆಯನ್ನ ಪಡಿತೀನಿ ಆರಾಮಾಗಿ. ನನ್ನ ಸಂಕಲ್ಪವನ್ನ ನೀನು ಸಾಧಿಸ್ಕೊಡು. ನಿನ್ ಜೊತೆ ನಾನು ಲಂಕೆಗೆ ಬಂದ್ಬಿಡ್ತೀನಿ. ನನ್ ಮಾತನ್ನ ನಡೆಸ್ದಿದ್ರೆ ಈಗ್ಲೇ ನಿನ್ನನ್ನ ಕೊಂದ್ ಹಾಕ್ಬಿಡ್ತೀನಿ. ನನ್ನ ಬಲಾತ್ಕಾರಕ್ಕಾದ್ರೂ ನನ್ನ ಬಲವಂತಕ್ಕಾದ್ರೂ ಮಣಿದು ನೀನು ಈ ಕೆಲಸವನ್ನ ಮಾಡ್ಲೇಬೇಕು. ರಾಜನಿಗೆ ವಿರೋಧವಾಗಿ ವರ್ತಿಸುವಂತಹ ಪ್ರಜೆ ಎಂದಿಗೂ ಸುಖವಾಗಿ ಬಾಳೋದಿಲ್ಲ. ರಾಮನಿದ್ದಲಿಗೆ ಹೋದ್ರೆ ನೀನು ಒಂದ್ ವೇಳೆ ಬದುಕಿ ಬರೋ ಸಂಭವ ಇದ್ರೂ ಇರಬಹುದು. ನನಗೆ ವಿರುದ್ಧವಾಗಿ ನಡೆದ್ರೆ ಮಾತ್ರ ನಿನಗೆ ಮೃತ್ಯು ಖಂಡಿತ. ಇದೆಲ್ಲವನ್ನ ವಿಚಾರ ಮಾಡಿ ಯಾವುದು ಹಿತಕರ ಅದರಂತೆ ನಡ್ಕೋ ಅಂತ ರಾವಣ ಹೇಳ್ತಾನೆ. ನೋಡಿ ಅವನ ಒಂದು ಆತ್ಮವಿಶ್ವಾಸ. ರಾಮನ ಜೊತೆ ಯುದ್ಧ ಮಾಡದೆ ಸೀತೆನ ಅಪಹರಿಸ್ಕೊಂಡ್ ಬರುವಂತಹ ಕುತಂತ್ರದ ಬುದ್ಧಿ ಅವನಿಗೆ. ಮಾರೀಚ ಇಷ್ಟು ಅವನಿಂದ ಹೇಳಿಸ್ಕೊಂಡ್ರೇನು ಒಂಚೂರು ಅಳ್ಕಲ್ಲ. ಇನ್ನೂ ರಾವಣನಿಗೆ ಬುದ್ಧಿ ಮಾತನ್ನೇ ಹೇಳ್ತಾನೆ. ರಾವಣ, ಯಾವ ಪಾಪಿ ನಿನಗೆ ಈ ದುರ್ಬೋಧನೆಯನ್ನ ಮಾಡ್ದ? ಯಾರು ನಿನ್ನ ಮಕ್ಕಳು, ನಿನ್ನ ರಾಷ್ಟ್ರ, ನಿನ್ನ ಮಂತ್ರಿ ಎಲ್ರಿಗೂ ಕೂಡ ವಿನಾಶವನ್ನ ತರುವಂತಹ ಮಾರ್ಗ ಇದು. ನೀನು ಸುಖಿಯಾಗಿರೋದನ್ನ ಕಂಡು ಯಾವ ಪಾಪಿಷ್ಠನಿಗೆ ಸಂತೋಷವಾಗದೆ ಇರಬಹುದು? ಯಾರು ನಿನ್ನ ಮೃತ್ಯುವಿನ ಬಾಗ್ಲನ್ನ ತೆರೆಸೋದಿಕ್ಕೆ ಈ ಒಂದು ಹೂಡಿಕೆಯನ್ನ ಮಾಡಿರ್ಬೋದು? ಇದು ನಿನ್ನ ಶತ್ರುಗಳಾದ ಕೆಲವು ರಾಕ್ಷಸರ ಕೈವಾಡ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅವರು ಸ್ವತಃ ಕೈಲಾಗದವರಾದ್ರಿಂದ ಬಲಾಢ್ಯನಾದಂತಹ ನಿನ್ನಂತಹ ರಾಮನಂತಹ ವೀರನೊಬ್ಬನ ಆಕ್ರಮಣಕ್ಕೆ ನೀನೇ ತುತ್ತಾಗ್ಲಿ ಅಂತ ಬಯಸಿ ಈ ಸಲಹೆಯನ್ನ ಕೊಟ್ಟಿರ್ಬೋದು ನಿನ್ಗೆ. ನಿನ್ನ ಕೃತ್ಯದಿಂದಲೇ ನೀನು ನಾಶವಾಗ್ಬೇಕು ಎಂಬ ಉದ್ದೇಶದಿಂದನೇ ನಿನ್ನನ್ನ ಈ ತರ ಪ್ರೇರೇಪಿಸಿದ್ದಾರೆ. ತಪ್ಪು ದಾರಿಯನ್ನು ತುಳಿದಿರುವಂತಹ ನಿನ್ನ ಮಂತ್ರಿಗಳು ಸರ್ವ ಪ್ರಯತ್ನದಿಂದಲೂ ತಡಿಬೇಕು. ಹಾಗೆ ತಡೆಯೋದಿರಂತಹ ಮಂತ್ರಿಗಳು ವಧಾರ್ಹರು. ಅವರನ್ನ ದಂಡಿಸದೆ ಬಿಟ್ಟಿದ್ಯಲ್ಲ. ರಾಜ ದುರ್ಮಾರ್ಗವನ್ನ ಹಿಡಿದ್ರೆ ಯೋಗ್ಯರಾದಂತಹ ಅಮಾತ್ಯರು, ಸಚಿವರು ಅವನನ್ನ ತಡಿತಾರೆ. ಧರ್ಮ, ಅರ್ಥ, ಕಾಮಗಳು, ಕೀರ್ತಿಯು ಮಂತ್ರಿಗಳಿಗೆ ತಮ್ಮ ಪ್ರಭುವಿನ ಸದ್ಗುಣದಿಂದಲೇ ದೊರೆಯೋದು. ಹಾಗಿಲ್ದೆ ಪ್ರಭುವಾದವನು ಗುಣಹೀನಾಗಿ ಇಂತಹ ದುರ್ಮಾರ್ಗಕ್ಕಿಳಿದ್ರೆ ಧರ್ಮ, ಅರ್ಥ, ಕಾಮ ಎಲ್ಲವೂ ಕೂಡ ಯಾವ ಮಂತ್ರಿಗಳಿಗೂ ಸಿದ್ಧಿಸೋದಿಲ್ಲ. ಅಷ್ಟೇ ಅಲ್ಲ, ಅವರನ್ನೇ ನಂಬಿರಂತಹ
ಉಳಿದೆಲ್ರೂ ಕೂಡ ಹಾಳಾಗ್ತಾರೆ. ಧರ್ಮ ಆಗ್ಲಿ ಜಯ ಆಗ್ಲಿ ರಾಜನಿಂದನೇ ಸಾಧ್ಯ ಆಗೋದು. ಆದ್ರಿಂದ ಎಲ್ಲ ಸಂದರ್ಭದಲ್ಲೂ ರಾಜನ ರಕ್ಷಣೆ ಈ ಜನರ ಕರ್ತವ್ಯ ಆಗಿದೆ. ಪ್ರಜಾವಿರೋಧಿಗೂ ದುರ್ವಿನೀತನಿಗೂ ಸಹ ರಾಜ್ಯಪಾಲನೆ ಸಾಧ್ಯ ಇಲ್ಲ. ಆದ್ರೆ ಮಂತ್ರಿಗಳು ಉಗ್ರವಾದಿಗಳಾಗಿ ತೀಕ್ಷ್ಣ ಮಾರ್ಗವನ್ನ ಬೋಧಿಸ್ಬೇಕು. ತಮ್ಮ ಪ್ರಭುವಿನೊಡನೆ ತಾವು ನಾಶವನ್ನ ಹೊಂತಾರೆ. ಇಲ್ಲ ಅಂದ್ರೆ ಸಾಮರ್ಥ್ಯ ಇಲ್ಲದೆ ಸಾರಥಿ ಹಳ್ಳ ತಿಟ್ಟುಗಳಲ್ಲಿ ವೇಗದಿಂದ ಓಡಿಸೋ ರಥ ಉರುಳಿ ಬಿದ್ದೇ ಬೀಳತ್ತೆ. ಹಾಗೇನೆ ಧರ್ಮಜ್ಞರು ಸಜ್ಜನರು ಸಹ ಕಂಡಂತಹ ಮಾತನ್ನ ಕೇಳಿ ಈ ಲೋಕದಲ್ಲಿ ಮಾತನ್ನ ಕೇಳದೆ ಈ ಲೋಕದಲ್ಲಿ ಹಾಳಾಗಿ ಹೋಗಿದ್ದಾರೆ. ಇತರರ ತಪ್ಪಿನಿಂದ ಪುತ್ರ ಮಿತ್ರಾದಿ ಪರಿವಾರದೊಂದಿಗೆ ನಾಶವಾಗಿದ್ದಾರೆ. ರಾವಣ ಜನವಿರೋಧಿಯೂ ಕಠೋರನೂ ಆದಂತಹ ರಾಜನ ಆಳ್ವಿಕೆಯಲ್ಲಿ ಪ್ರಜೆಗಳಿಗೂ ಕೂಡ ಏಳಿಗೆ ಆಗೋದಿಲ್ಲ. ಅವರು ನರಿಯ ಕಾವಲಿನಲ್ಲಿ ಹೇಗೆ ಕುರಿಗಳಿರ್ತಾರೋ ಆ ಸ್ಥಿತಿಗೆ ಬಂದ್ಬಿಡ್ತಾರೆ. ಈಗ ನಿನ್ನ ಆಳ್ವಿಕೆಯಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ನಾಶ ಹೊಂದೋದು ನಿಶ್ಚಯ. ಯಾಕಂದ್ರೆ ನೀನು ಬಹಳ ಕರ್ಕಶ ದುರ್ಬುದ್ಧಿ ಎಲ್ಲವನ್ನು ಹೊಂದಿರುವಂತಹ ರಾಜನಾಗ್ಬಿಟ್ಟಿದೀಯ. ಇಂದ್ರಿಯಗಳನ್ನ ನೀನು ಗೆದ್ದಿಲ್ಲ. ನನಗಂತೂ ಹೇಗೋ ಕಾಕತಾಳೀಯ ಹಾಗೆ ಈ ಘೋರ ವಿಪತ್ತು ಬಂದ್ಬಿಟ್ಟಿದೆ. ಆದ್ರೆ ನೀನು ಸೇನಾ ಸಮೇತವಾಗಿ ನಾಶ ಆಗೋಗ್ತೀಯ ಅಂತ ನನ್ಗೆ ಬಹಳ ದುಃಖ ಆಗ್ತದೆ. ರಾಮ ನನ್ನನ್ನ ಕೊಂದು ಸ್ವಲ್ಪ ಕಾಲದಲ್ಲಿ ನಿನ್ನನ್ನೂ ಸಂಹರಿಸ್ತಾನೆ. ನನ್ನ ಶತ್ರುವಿನಿಂದಲೇ ನಾನು ಸಾಯ್ತೇನೆ ಎಂದು ನಾನು ಸಮಾಧಾನ ಪಟ್ಕೊಳ್ತೀನಿ. ಅಷ್ಟ್ರಿಂದಲೇ ನಾನು ಧನ್ಯ. ರಾಮನ ಕಣ್ಣಿಗೆ ಬಿದ್ರೆ ಸಾಕು ನಾನು ಸತ್ತೆ ಅಂತಾನೆ ಅನ್ಕೋ. ಸೀತೆಯನ್ನು ಅಪಹರಿಸಿದ್ರೆ ಸಾಕು ಬಂಧು ಬಾಂಧವರೊಂದಿಗೆ ನೀನು ಸತ್ತೆ ಎಂದು ತಿಳಿ. ಈ ಲಂಕೆ ಈ ರಾಕ್ಷಸರು ಯಾರಿಗೂ ಉಳಗಾಲ ಇಲ್ಲ. ನಿನಗೆ ನಾನು ಹಿತೈಷಿಯಾಗಿ ಕೃತ್ಯವನ್ನ ಬೇಡ ಎಂದು ಸಾರಿ ಸಾರಿ ಹೇಳಿದ್ರು ನನ್ನ ಮಾತನ್ನ ನೀನು ತಾಳ್ಮೆಯಿಂದ ಕೇಳ್ತಾನೆ ಇಲ್ವಲ್ಲ. ಆಯಸ್ಸು ಮುಗಿದು ಪರಲೋಕಕ್ಕೆ ಹೊರಟವರಿಗೆ ಸ್ನೇಹಿತರ ಉಪದೇಶ ಹಿಡಿಸೋದಿಲ್ವಂತೆ ಅಂತ ಮಾರೀಚ ಬಹಳ ಬೌದ್ಧಿಕವಾಗಿ ಅವನಿಗೆ ಪ್ರೇರೇಪಿಸ್ತಾನೆ. ರಾವಣನಿಂದ ಕೊಲ್ಲಲ್ಪಡುವುದು ದುರ್ಮರಣ, ಆದ್ರೆ ಶ್ರೀರಾಮನಿಂದ ಕೊಲ್ಲಲ್ಪಡೋದು ವೀರೋಚಿತ ಮರಣ ಅಂತ ಮಾರೀಚನಿಗೆ ಆಗ ಅರ್ಥ ಆಗಕ್ಕೆ ಶುರುವಾಗತ್ತೆ. ಹೀಗೆ ಕಡೆಯಲ್ಲಿ ಮಾರೀಚ ಇಷ್ಟು ಹೇಳಿದ್ಮೇಲೂ ಕೂಡ ರಾವಣನಿಗೆ ಭಯಪಟ್ಟು ಅವನ ಕೈಯಲ್ಲಿ ದುರ್ಮರಣವನ್ನು ಹೊಂದಬಾರದು ಅನ್ನುವಂತ ಒಂದೇ ಒಂದು ಕಾರಣದಿಂದ ರಾಜನಿಗೆ ಆಯ್ತು ಹಾಗಾದ್ರೆ ಹೋಗೋಣ ಮಾಡೋಣ ಅಂತ ದೈನ್ಯದಿಂದ ಬಹಳ ದುಃಖದಿಂದ ಒಪ್ಕೋತಾನೆ. ಈ ಮಾತನ್ನ ಕೇಳೋದಕ್ಕೆ ರಾವಣ ಕಾಯ್ತಾ ಇದ್ದ. ಹರ್ಷದಿಂದ ಉಬ್ತಾನೆ. ಅವನು ಮಾರೀಚನನ್ನ ಬಿಗಿದಪ್ತಾನೆ. ದುರಾತ್ಮನಾದಂತಹ ಈ ರಾವಣ ಹೇಳ್ತಾನೆ, ಭಲೆ ಭಲೆ ಮಾರೀಚ ಅಂತ. ನನ್ನ ಅಭಿಪ್ರಾಯಕ್ಕೆ ತಕ್ಕಂತಹ ಮಾತುಗಳನ್ನ ಕೊನೆಗೂ ನೀನು ಆಡ್ಬಿಟ್ಟೆ. ಈಗ ನೀನು ನಿಜವಾದ ಮಾರೀಚನಾದೆ. ರತ್ನಭೂಷಿತವಾದಂತಹ ನನ್ನ ಈ ರಥ ಪಿಶಾಚ ಮುಖಗಳಾದಂತಹ ಹೆಸರುಗಟ್ಟೆಗಳನ್ನ ಹೂಡಿ ಸಜ್ಜಾಗಿ ನಿಂತಿದೆ. ನನ್ನೊಡನೆ ನೀ ಬೇಗನೆ ಈ ರಥವನ್ನ ಏರು. ಸೀತೆಗೆ ಆಸೆಯನ್ನ ಹುಟ್ಟಿಸಿ ಎಲ್ಲಿಗೆ ಬೇಕಾದ್ರೂ ಹೊರಟೋಗು ನೀನು. ಆಶ್ರಮ ಶೂನ್ಯ ಆದ ತಕ್ಷಣ ಅಲ್ಲಿ ರಾಮ ಲಕ್ಷ್ಮಣರಿಬ್ಬರು ಇಲ್ಲದೆ ಇರುವಂತಹ ಸಂದರ್ಭ ಬಂದ ಕೂಡ್ಲೆ ನಾನು ಬಲವಂತವಾಗಿ ಸೀತೆಯನ್ನ ತಂದ್ಬಿಡ್ತೀನಿ. ಇಷ್ಟೇ ನನ್ನ ಒಂದು ಗುರಿ ಅಂತ ಮತ್ತೆ ರಾವಣ ಮಾರೀಚ ಇಬ್ರುನು ಇದೆಲ್ಲ ನಿರ್ಧರಿಸ್ಕೊಂಡು ಆ ವಿಮಾನದಂತೆ ಕಾಣಿಸ್ತಾ ಇದ್ದಂತಹ ಪುಷ್ಪಕ ವಿಮಾನವೆಂದೇ ಪ್ರಸಿದ್ಧವಾದಂತಹ ರಾವಣನ ರಥವನ್ನೇರಿ ಮಾರೀಚನ ಆಶ್ರಮದಿಂದ ಹೊರಟು ಬಹಳ ವೇಗವಾಗಿ ಪ್ರಯಾಣ ಮಾಡ್ತಾರೆ. ದಾರಿಯಲ್ಲಿ ಪಟ್ಟಣ, ವನ, ಬೆಟ್ಟ, ನದಿ, ಬೇರೆ ಬೇರೆ ರಾಜ್ಯಗಳು, ನಗರ ಎಲ್ಲವನ್ನ ಮೇಲಿಂದ ನೋಡ್ತಾ ಹೋಗ್ತಾರೆ. ಹೀಗೆ ರಾವಣ ಮಾರೀಚನೊಡನೆ ದಂಡಕಾರಣ್ಯಕ್ಕೆ ಬರ್ತಾನೆ. ಬಂದು ನಮ್ಮ ರಾಮನ ಆಶ್ರಮವನ್ನ ನೋಡ್ತಾನೆ. ಆಮೇಲೆ ರಾವಣ ಆ ಬಂಗಾರದ ರಥದಿಂದ ಇಳಿದು, ಹೇ ಮಿತ್ರ ಮಾರೀಚ, ಬಾಳೆ ತೋಟದಿಂದ ಸುತ್ತು ಹಾಕಿ ಕಾಣಿಸ್ತಾ ಇರೋಂತಹ ಆ ಆಶ್ರಮವೇ ರಾಮಂದು. ನಾವು ಯಾವುದಕ್ಕಾಗಿ ಇಲ್ಲಿ ಬಂದೇವೆಯೋ ಆ ಕಾರ್ಯವನ್ನ ಬೇಗನೆ ನೀನು ನಿರ್ವಹಿಸ್ಕೊಟ್ಬಿಡು
ಎನ್ ಅಂತ ಹೇಳಿ ಮಾರೀಚ ರಾವಣನ ಒಂದು ಆ, ಆಜ್ಞೆಯಂತೆ ಜಿಂಕೆ ರೂಪವನ್ನ ತಾಳ್ತಾನೆ. ಶ್ರೀರಾಮನ ಆಶ್ರಮದ ಬಳಿಯಲ್ಲೇ ಸುಳಿತಾ ಇರ್ತಾನೆ. ಹೇಗಿರತ್ತೆ ಈ ಜಿಂಕೆ ಅಂತ ಬಹಳ ಚೆನ್ನಾಗಿ ವಾಲ್ಮೀಕಿಗಳು ಆ, ಅದನ್ನ ವಿವರಿಸ್ತಾರೆ. ಅತ್ಯದ್ಭುತವಾದಂತಹ ಒಂದು ಜಿಂಕೆ ಈ ಮಾರೀಚ ಧರಿಸಂತಹ ರೂಪ. ಹೇಗೆ ಅಂದ್ರೆ ಆ ಜಿಂಕೆಗೆ ಇಂದ್ರನೀಲಮಣಿ ಅದರಂತೆ ಇದ್ದಂತಹ ಕೊಂಬುಗಳಿತ್ತಂತೆ. ಮುಖದಲ್ಲಿ ಬೆಳ್ಳಗೂ ಕರಗೂ ಇರುವಂತಹ ಸುಂದರವಾದಂತಹ ರೇಖೆಗಳು ಜಿಂಕೆ ಮುಖದಲ್ಲಿ. ಮುಖ ಮುಖದ ಒಂದು ಪಾರ್ಶ್ವ ಕೆಂಪು ಕಮಲದಂತೆ, ಇನ್ನೊಂದು ಪಾರ್ಶ್ವ ನೀಲ ಕಮಲದಂತೆ ಇರುತ್ತೆ. ಕಿವಿಗಳು ಇಂದ್ರನೀಲಮಣಿಗಳಂತೆ ಕಪ್ಪಾಗಿ ಇಂದೀವರ ದಳ ಅಂದರೆ ಕಮಲದ ದಳದಂತೆ ಇರುತ್ತೆ. ಕತ್ತು ಸ್ವಲ್ಪ ನೀಳವಾಗಿ ಮೇಲಕ್ಕೆ ಚಾಚಿಕೊಂಡಿರುತ್ತೆ. ತುಟಿ ಇಂದ್ರನೀಲಮಣಿ ಅಂತ ಹೊಡಿತಾ ಇರುತ್ತೆ. ಆ ಜಿಂಕೆಯ ಉದರ ಮಲ್ಲಿಗೆ ಚಂದ್ರ ಎಲ್ಲ ಹೇಗೆ ವಜ್ರದಂತೆ ಇರುತ್ತೋ ಆ ತರ ಮಿನುಗ್ತಾ ಇರುತ್ತೆ. ಅದರ ಜಿಂಕೆಯ ಪಕ್ಕೆಗಳು ಹಿಪ್ಪೆ ಹೂವಿನಂತೆ ತುಂಬಾ ಮನೋಜ್ಞವಾಗಿ ಕಾಣಿಸ್ತಾ ಇರುತ್ತೆ. ಆ ಮೃಗದ ಇತರ ದೇಹ ಭಾಗ ಕಮಲದ ಕೇಸರಗಳ ಬಣ್ಣವಾಗಿರುತ್ತೆ. ಅದರ ಕಾಲ್ಗೊರಸು ವಜ್ರ ವೈಢೂರ್ಯ ಮಣಿಯಂತೆ ಹೊಳಿತಾ ಇರುತ್ತೆ. ಮೊಳಕಾಲು ಬಹಳ ತೆಳ್ಳಗೆ ಮತ್ತು ಉಳಿದ ದೇಹದ ಭಾಗಗಳೆಲ್ಲ ಬಹಳ ಮಾಟವಾಗಿರುತ್ತೆ. ಕಾಮನ ಬಿಲ್ಲಂತೆ ವಿವಿಧ ವರ್ಣಗಳಿಂದ ವಿರಾಜಿಸ್ತಾ ಇದ್ದಂತಹ ಆ ಬಾಲವ ಕೂಡ ಜಿಂಕೆ ಮೇಲಕ್ಕೆ ಎತ್ತಿಕೊಂಡಿರತ್ತೆ. ವಿವಿಧ ರತ್ನ ರಾಶಿಗಳಿಂದ ಚಿತ್ರಿತವಾದಂತೆ ಕಾಣ್ತಿದ್ದಂತಹ ಮೃಗ ನುಣುಪಾದ ಮೈ ಹೊಂದಿರತ್ತೆ. ಬಹಳ ಮನೋಹರವಾಗಿರುತ್ತೆ. ಹೀಗೆ ಮಾರೀಚ ನೋಡಲೇಬೇಕಾದಂತಹ ಮನೋಹರವಾದ ಒಂದು ಮೃಗ ರೂಪವನ್ನ ಧರಿಸಿ ರಾಮನ ಸುತ್ತಮುತ್ತ ತಿರುಗಾಡ್ತಾ ಇರ್ತಾನೆ. ಅವನ ಉದ್ದೇಶ ಏನು? ಸೀತೆಯನ್ನ ಮೋಸಗೊಳಿಸೋದು. ಆದ್ರಿಂದ ಬೇರೆ ಬೇರೆ ಬಣ್ಣದ ರೂಪವನ್ನ ಹಾಕಿರ್ತಾನೆ. ಆಶ್ರಮದ ಸುತ್ತಲೂ ಇದ್ದಂತಹ ಹುಲ್ಗಾಲ್ನಲ್ಲಿ ಹುಲ್ಲು ಮೇಯೋ ತರ ಒಂಥರ ನಟನೆ ಮಾಡ್ತಾ ಸಂಚರಿಸ್ತಾ ಇರ್ತಾನೆ. ಆ ಮೃಗ ಬೆಳ್ಳಿಯಂತೆ ಇರೋಂತಹ 100 ಬೆಳ್ಳಿಯ ಚುಕ್ಕೆಗಳನ್ನ ಹೊಂದಿ ಬಹಳ ಅಂದವಾಗಿ ಕಾಣಿಸ್ತಾ ಇರತ್ತೆ. ಬಾಳೆ ತೋಟಕ್ಕೆ ಹೋಗತ್ತೆ ಆ ಜಿಂಕೆ. ಅಲ್ಲಿಂದ ಕರ್ಣಿಕಾರ ಗಿಡ ಅವುಗಳ ಮಧ್ಯೆ ಸುತ್ತತ್ತೆ. ಆಮೇಲೆ ಸೀತೆ ಕಾಣ್ಬಹುದಂತಾದಂತಹ ಎಲ್ಲಾ ಸ್ಥಳಗಳಿಗೂ ಮೆಲ್ಲಗೆ ಬರುತ್ತೆ. ಅದರ ಬೆನ್ನು ತಾವರೆ ಹೂವಂತೆ ಇರುತ್ತಂತೆ, ಬಹಳ ವಿಸ್ಮಯಕರವಾಗಿ. ಆ ಜಿಂಕೆ ಶ್ರೀರಾಮನ ಒಂದು ಆ ಆಶ್ರಮದ ಸಮೀಪದಲ್ಲಿ ಬಹಳ ಆರಾಮಾಗಿ ಸ್ವೇಚ್ಛೆಯಿಂದ ಸಂಚರಿಸುತ್ತೆ. ಒಂದ್ಸಲ ಹೊರಟೋಗೋದು, ಮತ್ತೆ ಬರೋದು, ಮತ್ತೆ ಒಂದು ಕ್ಷಣ ಬಹಳ ಏನೋ ಹುಡುಕ್ತಾ ಇರೋ ತರ ಓಡ್ತಾ ಹೋಗೋದು, ಆಮೇಲೆ ಪುನಃ ಹಿಂತಿರ್ಗೋದು, ಅಲ್ಲೇ ಆಟ ಆಡೋದು, ನೆಲದ ಮೇಲೆ ಮಲ್ಗೋದು, ಮತ್ತೆ ಓಡ್ ಹೋಗೋದು, ಆಶ್ರಮದ ಬಾಗಿಲಿಗೆ ಮತ್ತೆ ಹೋಗಿ ಬೇರೆ ಮೃಗಗಳ ಗುಂಪಿನಲ್ಲಿ ಸೇರೋದು, ಆ ಆ ಜಿಂಕೆಗಳೊಡನೆ ಅಲ್ದು ಪುನಃ ಅವುಗಳೊಡನೆ ಆಶ್ರಮದ ಬಾಗಿಲಿಗೆ ಬರೋದು. ಈ ರೀತಿ ಬಹಳಷ್ಟು ಮಾರೀಚ ಮಾಯಾ ಮೃಗದಂತೆ ಆ ಕಡೆ ಈ ಕಡೆ ಓಡಾಡಿ ಸೀತೆಯನ್ನ ನೋಡ್ಬೇಕು ಅಂತ ಆಟ ಆಡೋ ತರ ನಟನೆಯನ್ನ ಮಾಡ್ತಾನೆ. ಕಾಡಲ್ಲಿ ಇದ್ದಂತಹ ಬೇರೆ ಜಿಂಕೆಗಳು ಕೂಡ ಈ ಜಿಂಕೆಯನ್ನ ನೋಡಿ ಸಮೀಪಕ್ಕೆ ಬಂದು ಮೂಸಿ ನೋಡ್ತವೆ, ಮತ್ತೆ ಭಯಪಟ್ಟು ಬೇರೆ ಬೇರೆ ದಿಕ್ಕಿಗೆ ಚಲಾಪಿಲಿ ಆಗೋಗ್ತವೆ. ಆ ರಾಕ್ಷಸನಿಗೆ ಆಸೆ, ಇಷ್ಟೊಂದು ಜಿಂಕೆಗಳು ಕೊಂದು ತಿನ್ಬೇಕು ಅನ್ನಂತಹ ಒಂದು ಆಸೆ. ಆದ್ರೆ ತನ್ನ ರಾಕ್ಷಸತ್ವವನ್ನ ಮರೆಮಾಚೋದಕ್ಕೆ ಆ ಜಿಂಕೆಗಳ ಒಂದು ಸ್ಪರ್ಶ ಆದ್ರೂ ಕೂಡ ಸುಮ್ಮನೆ ಇರ್ತಾನೆ. ಆ ಸಮಯದಲ್ಲಿ ಈ ತರ ಎಲ್ಲ ಒಂದು ಅಷ್ಟು ನಡೀತಾ ಇರೋಂತಹ ಸಮಯದಲ್ಲೇ ನಮ್ ಸೀತೆ ಹೂಗಳನ್ನ ಬಿಡಿಸೋದ್ರಲ್ಲಿ ನಿರತಳಾಗ್ತಾಳೆ. ಕರ್ಣಿಕಾರ, ಅಶೋಕ, ಚೂತ ಮುಂತಾದ ವೃಕ್ಷಗಳಲ್ಲಿ ಹೂಗಳನ್ನ ಬಿಡಿಸ್ತಾ ಬಹಳ ಉಲ್ಲಾಸದಿಂದ ಸಂಚರಿಸ್ತಾ ಬರ್ತಾಳೆ. ಅರಣ್ಯವಾಸಕ್ಕೆ ಯೋಗ್ಯಳಲ್ಲ ಅವಳು, ಬಹಳ ಸುಕುಮಾರಿ. ಆ ಆ ಎಲ್ಲ ಕೆಲಸವನ್ನ ಮಾಡ್ತಾ ಮಾಡ್ತಾ ಈ ಮೃಗ ಅವಳಿಗೆ ಗೋಚರಿಸುತ್ತೆ. ಮುತ್ತಿನ ಮಣಿಗಳಿಂದ ಸಿಂಗಾರಿಸಲ್ಪಟ್ಟಂತಹ ಸುಂದರವಾದ ಹಲ್ಲು ತುಟಿಗಳನ್ನ ಹೊಂದಿದ್ದಂತಹ ಬೆಳ್ಳಿ ಮುಂತಾದಂತಹ ಹಲವಾರು ಧಾತುಗಳಿಂದ ಮಾಡಿದಂತಹ ಮಿನುಗುವಂತಹ ರೋಮವುಳ್ಳಂತಹ ಈ ಜಿಂಕೆಯನ್ನ ಸೀತೆ ಬಹಳ ಆಶ್ಚರ್ಯದಿಂದ ಕಣ್ಣರಳಿಸಿ ಬಹಳ ಪ್ರೇಮದಿಂದ ನೋಡ್ತಾಳೆ.
ತನ್ನನ್ನ ನೋಡೋದು ಈ ಮಾಯಾ ಮೃಗ ಗಮನಿಸತ್ತೆ. ಕೂಡಲೇ ಮೃಗ ವನವನ್ನ ಬೆಳಗೋ ರೀತಿ ಬಹಳ ವೇಗವಾಗಿ ಸುಳಿದಾಡಕ್ಕೆ ಆರಂಭಿಸತ್ತೆ. ನಾನಾ ರತ್ನಮಯವಾಗಿದ್ದಂತಹ ಆ ಬಗೆಯ ಜಿಂಕೆಯನ್ನ ಸೀತೆ ಯಾವತ್ತೂ ನೋಡೇ ಇರ್ಲಿಲ್ಲ ಹಿಂದೆ. ಮಾಯಾಮೃಗವನ್ನ ನೋಡಿ ಈ ಜಾನಕಿ ವೈದೇಹಿ ಖಂಡಿತ ವಿಸ್ಮಿತಳಾಗ್ತಾಳೆ. ಯಾರಿಗಾದ್ರೂ ಆಗೋದು ಸಹಜನೇ. ಯಾರಾದ್ರೂ ಇಂಥ ಜಿಂಕೆಯನ್ನ ನೋಡಿರೋದಕ್ಕೆ ಸಾಧ್ಯವೇ? ನೋಡ್ತಾ ನಿಂತ್ಬಿಡ್ತಾಳೆ ಸೀತೆ. ಇಷ್ಟ ಆಗ್ತಾ ತನ್ನ ಪತಿಯಾದಂತಹ ರಾಮನಿಗೂ ಕೂಡ ಇದನ್ನ ತೋರಿಸ್ಬೇಕು ಅಂತ ರಾಮ ಮತ್ತು ಲಕ್ಷ್ಮಣರನ್ನ ಕೂಗಿ ಕರೀತಾಳೆ. ಆಗ ರಾಮ ಲಕ್ಷ್ಮಣರು ಬರ್ತಾರೆ. ಆ ಕಡೆ ಈ ಕಡೆ ನೋಡ್ತಾರೆ. ಈ ಮಾಯಾಮೃಗ ಅವರಿಗೆ ಗೋಚರಿಸತ್ತೆ. ಲಕ್ಷ್ಮಣ ಜಿಂಕೆಯನ್ನ ನೋಡಿ ಸ್ವಲ್ಪ ಸಂದೇಹ ಪಡ್ತಾನೆ. ಅವನಿಗೆ ತೀಕ್ಷ್ಣ ಬುದ್ಧಿ ಇರತ್ತೆ ಲಕ್ಷ್ಮಣನಿಗೆ. ತಕ್ಷಣ ಏನೇ ಸುತ್ತಮುತ್ತ ನಡೆದ್ರು ಗ್ರಹಿಸುವಂತಹ ಒಂದು ಶಕ್ತಿ ಇರತ್ತೆ. ಅವನು ರಾಮನ್ ಕಡೆ ತಿರುಗಿ ಹೇಳ್ತಾನೆ, ಅಣ್ಣ, ಈ ಮೃಗ ಮಾರೀಚ ಅನ್ನುವಂತಹ ರಾಕ್ಷಸನೇ ಆಗಿರ್ಬೇಕು. ಆ ಪಾಪಿ ಯಾವುದೇ ರೂಪವನ್ನ ಧರಿಸಬಲ್ಲವನು. ಕಾಡಿನಲ್ಲಿ ಸಂತೋಷದಿಂದ ಬೇಟೆಯಾಡೋ ಎಷ್ಟೋ ಮಂದಿ ರಾಜರನ್ನ ಈ ಥರನೇ ಮೃಗವೇಷ ಧರಿಸಿ ಕಪಟದಿಂದ ಕೊಂದಿದ್ದಾನೆ. ಈ ರಾಕ್ಷಸ ವಿವಿಧ ಮಾಯೆಗಳನ್ನ ಬಲ್ಲವನಾಗಿದ್ದಾನೆ. ಈ ಮೃಗರೂಪ ಅವನ ಮಾಯೆಯೇ ಸರಿ. ಹೊಳೆಯೋ ಈ ರೂಪ ಗಂಧರ್ವ ನಗರದಂತೆ ಬಹಳ ಕೃತಕ ಹಾಗೂ ರತ್ನ ಹೊಂದಿರುವಂತಹ ಈ ವಿಚಿತ್ರ ಮೃಗ ಜಗತ್ತಲ್ಲಿ ಎಲ್ಲಾದ್ರೂ ಇರೋದುಂಟೆ? ಬಹಳ ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಆ ದೃಶ್ಯ ಬಹಳ ಗಂಧರ್ವ ನಗರ ಅಂತಾನೆ ಹೆಸರು ಮಾಡಿರೋಂತಹ ನಗರದಂತೆ ಕಾಣಿಸ್ತಾ ಇರತ್ತೆ. ಆ ಜಿಂಕೆ ಓಡಾಡ್ತಾ ಇರೋದು, ಆ ಕಾಡಲ್ಲಿರೋದು. ಸೀತೆ ಅದೆಲ್ಲ ನೋಡಿ ಬಹಳ ಮೋಹಗೊಂಡಿರ್ತಾಳೆ. ಅವಳು ಲಕ್ಷ್ಮಣನ ಮಾತಿಗೆ ಅಡ್ಡ ಬರ್ತಾಳೆ. ನಗ್ತಾ ನಗ್ತಾ ರಾಮಂಗೆ ಹೇಳ್ತಾಳೆ, ಆರ್ಯಪುತ್ರ, ಈ ಮೃಗ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನನ್ನ ಮನಸ್ಸನ್ನ ಸೂರೆಗೊಂಡ್ಬಿಟ್ಟಿದೆ. ಇದನ್ನ ಹಿಡಿದುಕೊಡು ನನಗೆ. ನಾವು ಇದ್ರೊಡನೆ ಆಟ ಆಡ್ಬೋದು. ನಮ್ಮ ಆಶ್ರಮದ ಬಳಿ ಚೆನ್ನಾಗಿ ಕಾಣುವ ಎಷ್ಟೋ ಮೃಗಗಳಿದೆ. ಆದ್ರೆ ಚಮರ, ಸೃಮರ, ಕರಡಿ, ಜಿಂಕೆ ಎಲ್ಲ ಗುಂಪಾಗಿ ಸಂಚರಿಸತ್ತೆ. ಕಪಿಗಳು, ಕಿನ್ನರ ಮೃಗಗಳು ಕೂಡ ಇವೆ. ಆದ್ರೆ ನೋಡೋದಕ್ಕೆ ಅಂದವಾದ ಶ್ರೇಷ್ಠ ಮೃಗಗಳಿದ್ರೂ ಕೂಡ ನನಗೆ ಇಂಥ ಜಿಂಕೆ ಬೇಕೇ ಬೇಕು. ಎಲ್ಲೂ ನೋಡೇ ಇಲ್ಲ ನಾನು ಇಂಥದ್ದು. ಇದ್ರ ಬಣ್ಣ, ಇದ್ರ ಸೌಮ್ಯತೆ, ಈ ಮೃಗೋತ್ತಮದ ಕಾಂತಿ ಇನ್ನೊಂದು ಜಿಂಕೆಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ಆದಂತಹ ಬಣ್ಣಗಳಿಂದ ಇದರ ದೇಹ ಎಷ್ಟು ವಿಚಿತ್ರವಾಗಿದೆ. ಮೈ ಮೇಲೆ ರತ್ನದ ಕಣಗಳು ಹರಡದಂತೆ ಇದೆ. ಚಂದ್ರನಂತೆ ಈ ಇಡೀ ವನವನ್ನ ತನ್ನ ಕಾಂತಿಯಿಂದ ಬೆಳಗಿಸ್ತಾ ಇದೆ. ಅಬ್ಬಾ, ಇದರ ರೂಪವೇ, ಇದರ ಸೌಂದರ್ಯವೇ, ಇದರ ಧ್ವನಿ ಎಷ್ಟು ಇಂಪಾಗಿದೆ. ಚಿತ್ರ ದೇಹದ ಈ ಮೃಗ ಬಹಳ ಅದ್ಭುತವಾಗಿದೆ ರಾಮ. ನನ್ನ ಹೃದಯವನ್ನ ಸೆಳೀತಾ ಇದೆ. ಈ ಜಿಂಕೆ ಬದುಕಿರುವಂತೆ ನಿನಗೆ ಸಿಕ್ಕಿದ್ರೆ ಇದೊಂದು ಆಶ್ಚರ್ಯವಾದ ಜಿಂಕೆ ಅಂತಾನೆ ಅನ್ಸ್ಬಿಡತ್ ನನಗೆ. ಎಲ್ರಿಗೂ ಕೂಡ ವಿಸ್ಮಯವನ್ನು ಉಂಟು ಮಾಡೋದಂತೂ ಖಂಡಿತ ಇದು. ನಾವು ವನವಾಸವನ್ನ ಮುಗಿಸಿ ಪುನಃ ರಾಜ್ಯಕ್ಕೆ ಹಿಂತಿರುಗಿದ ಮೇಲೂ ಕೂಡ ನಮ್ಮ ಅಂತಃಪುರದಲ್ಲಿ ಈ ಜಿಂಕೆ ಒಂದು ಅಲಂಕಾರವಾಗಿರತ್ತೆ. ನನ್ನ ಮೈದುನನಾದ ಭರತನಿಗೂ ನನ್ನ ಅತ್ತೆಯರಿಗೂ ಈ ಮೃಗದ ರೂಪ ಎಷ್ಟು ಆಶ್ಚರ್ಯವನ್ನ, ವಿಸ್ಮಯವನ್ನ ಉಂಟು ಮಾಡುತ್ತೋ. ಇದು ಬದುಕಿರುವಂತೆ ನಿನಗೆ ಸಿಗದೆ ಇದ್ರೂ ಮನೋಹರವಾದ ಇದರ ಚರ್ಮವಾದರೂ ನಮ್ಗೆ ದೊರೆಯತ್ತೆ. ಅದನ್ನ ಹುಲ್ಲು ಚಾಪೆ ಮೇಲೆ ಈ ಚರ್ಮವನ್ನ ಹಾಸಿ ಅದರಲ್ಲಿ ನಿನ್ ಜೊತೆ ಬೇಕನ್ನೋ ಒಂದು ಆಸೆ ನನಗೆ. ನಾನು ಹೀಗೆ ಹಠ ಮಾಡೋದು ಸ್ವಲ್ಪ ಕ್ರೂರತನವೇ ಹೌದು. ಸ್ತ್ರೀಯರಿಗೆ ಅದೆಲ್ಲ ಯೋಗ್ಯ ಅಲ್ಲ. ಆದ್ರೂ ಈ ಪ್ರಾಣಿಯ ಸುಂದರಾಕೃತಿ ನನ್ನ ಕೌತುಕವನ್ನ ಬಹಳ ಕೆರಳಿಸ್ಬಿಟ್ಟಿದೆ. ಚಿನ್ನದ ರೋಮಗಳು, ಇಂದ್ರನೀಲಮಣಿಯ ಕೊಂಬುಗಳು, ಬಾಲ ಸೂರ್ಯನ ಆ ಹೊಂಬಣ್ಣ, ತಾರಾಪುಂಜದಂತೆ ಅಂದರೆ ನಕ್ಷತ್ರಗಳ ಪುಂಜದಂತಿರುವಂತಹ ಆ ಬೆಳ್ಳಿ ಚುಕ್ಕೆಗಳು, ಇದೆಲ್ಲದರಿಂದಲೂ ಕೂಡ ಈ ಮೃಗ ನನಗೆ ವಿಸ್ಮಯವನ್ನ ಹುಟ್ಟಿಸ್ಬಿಟ್ಟಿದೆ ರಾಮ ಅಂತ ಸೀತೆ ಪರಿಪರಿಯಾಗಿ ಹೇಳ್ತಾಳೆ ರಾಮನಲ್ಲಿ. ಹೀಗೆ ಸೀತೆ ಮಾತನ್ನ ಕೇಳಿ
ರಾಮ ಮೊದಲೇ ಸೀತೆಯಲ್ಲಿ ಬಹಳ ಪ್ರೇಮವನ್ನು ಹೊಂದಿರೋಂಥವನು. ಅವನಿಗೂ ಕೂಡ ಮನಸ್ಸಲ್ಲಿ ಕುತೂಹಲ ಉಂಟಾಗತ್ತೆ. ಬಹಳ ಹರ್ಷದಿಂದ ತಮ್ಮನಾದಂತಹ ಲಕ್ಷ್ಮಣನನ್ನ ನೋಡಿ ರಾಮ ಹೀಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ನನ್ನ ವೈದೇಹಿಗೆ ಈ ಜಿಂಕೆಯಲ್ಲಿ ಎಷ್ಟು ಆಸೆ ಇದೆ ಅನ್ನೋದನ್ನ ನೋಡು. ಈ ಬಗೆಯ ಶ್ರೇಷ್ಠ ರೂಪದ ಜಿಂಕೆ ಇನ್ನೆಲ್ಲೂ ಸಿಗದಿಲ್ಲ, ಇನ್ನೆಲ್ಲೂ ಇರೋದೂ ಇಲ್ಲ. ಇಂತಹ ಇನ್ನೊಂದು ಮೃಗ ಈ ಇಡೀ ಪೃಥ್ವಿಯಲ್ಲಿ, ಈ ಇಡೀ ಭೂಮಿಯಲ್ಲಿ ಎಲ್ಲಿದೆ ಲಕ್ಷ್ಮಣ? ಇದರ ರೋಮಗಳು ಅನುಲೋಮ ವಿಲೋಮವಾಗಿ, ಅಂದರೆ ಹೆಚ್ಚು ಕಡಿಮೆಯಾಗಿ ಎಷ್ಟು ಮನೋಜ್ಞವಾಗಿದೆ. ಚಿನ್ನದ ಚುಕ್ಕೆಗಳಿಂದ ಚಿತ್ರವರ್ಣವಾಗಿ ರಾರಾಜಿಸ್ತಾ ಇದೆ. ಆ ಜಿಂಕೆ ಆಕಳಿಸುವಾಗ ಗಮನಿಸಿದ್ಯಾ? ಬೆಂಕಿ ಜ್ವಾಲೆಯಂತೆ ಅದರ ನಾಲಿಗೆ ಬೆಳಗತ್ತೆ. ಮುಗಿಲಿನಿಂದ ಹೊರಡುವ ಮಿಂಚಿನಂತೆ ಬಾಯಿಂದ ಹೊಳೆತಾ ಬರೋದು. ಇಂದ್ರನೀಲ ಮಣಿಯಿಂದ ಮಾಡಿದ ಬಟ್ಟಲಿನಂತೆ ಇದರ ಮುಖ ಎಷ್ಟು ಮಾಟವಾಗಿದೆ. ಶಂಖದಂತೆ ಮುತ್ತಿನಂತೆ ಬೆಳ್ಳನೆ ಹೊಳೆಯುವ ಇದರ ಹೊಟ್ಟೆಯನ್ನು ನೋಡಿದ್ಯಾ ಲಕ್ಷ್ಮಣ? ಈ ಮನೋಜ್ಞವಾದ ಮೃಗ ಯಾರ ಮನಸ್ಸನ್ನ ಸೆಳೆಯದಿದ್ದಿತ್ತು? ನಿಜ ಅಲ್ವಾ ಲಕ್ಷ್ಮಣ? ರಾಜರು ಧನುರ್ಧಾರಿಗಳಾಗಿ ಅರಣ್ಯಕ್ಕೆ ಬಂದು ಮಾಂಸಕ್ಕಾಗಿಯೂ ಮನೋವಿನೋದಕ್ಕಾಗಿಯೂ ಬೇಟೆಯಾಡಿ ಮೃಗಗಳನ್ನ ಕೊಲ್ತಾರೆ. ಮಹಾರಣ್ಯದಲ್ಲಿ ಉದ್ಯಮವನ್ನ ಮಾಡಿ ಬೆಲೆ ಬಾಳುವಂತಹ ವಸ್ತುಗಳನ್ನ, ರತ್ನ ಚಿನ್ನಗಳಿರುವಂತಹ ವಿವಿಧ ಪದಾರ್ಥಗಳನ್ನ ಸಂಗ್ರಹಿಸ್ತಾರೆ. ಎಲ್ಲ ಅಮೂಲ್ಯ ವಸ್ತುವು ಜನರ ಸಂಪತ್ತನ್ನ ಬೆಳೆಸಲು ಉಪಯೋಗವಾಗತ್ತೆ. ಈ ವಿಚಾರ ಎಲ್ಲವೂ ಕೂಡ ಅರ್ಥಶಾಸ್ತ್ರಜ್ಞರಾದ ಶುಕ್ರಾಚಾರ್ಯರು ಬಹಳ ವಿವೇಚನೆಯಿಂದ ಹೇಳಿದ್ದಾರೆ. ಯಾವ ಅರ್ಥಾಪೇಕ್ಷಿ ವಸ್ತುವಿನ ಪ್ರಯೋಜನವನ್ನ ಕಂಡು ಅದನ್ನ ಸಂಪಾದಿಸೋದಕ್ಕೆ ಮುಂದುವರಿತಾನೋ ಆ ವಸ್ತುವೇ ಅರ್ಥ ಅನ್ನಿಸ್ಕೊಳತ್ತೆ. ಇದೊಂದು ಮೃಗರತ್ನ. ಇದರ ಅಮೂಲ್ಯವಾದಂತಹ ಹೊಂಬಣ್ಣದ ಒಂದು ಚರ್ಮದ ಮೇಲೆ ವೈದೇಹಿ ನನ್ನೊಡನೆ ಕುಳಿತುಕೊಳ್ತಾಳೆ. ಕದಳಿ, ಪ್ರಿಯಕಿ, ಪ್ರವೇಣಿ ಎಂಬ ಮೃಗಗಳ ಚರ್ಮವಾಗ್ಲಿ, ಇದೆಲ್ಲ ಬೇರೆ ಬೇರೆ ತರಹದ ಜಿಂಕೆಯ ಒಂದು ಬಗೆಗಳು. ಕುರಿಯ ಉಣ್ಣೆಯ ಬಟ್ಟೆ ಆಗ್ಲಿ ಮುಟ್ಟಲು ಇದರಷ್ಟು ಮೃದುವಾಗಿರಲಾರ್ದೆಂದು ನನಗೆ ಖಂಡಿತ ಅನ್ಸತ್ತೆ ಲಕ್ಷ್ಮಣ. ಈ ಭೂಮಿ ಮೇಲೆ ಇದೊಂದು ಮೃಗ, ಗಗನ ತಳದಲ್ಲಿ ಮೃಗಶೀರ್ಷವೆಂಬ ದಿವ್ಯ ಮೃಗ, ಹೀಗೆ ಮಹಿ ಮೃಗ, ತಾರಾ ಮೃಗಗಳೆಂಬ 2 ಮೃಗಗಳೇ ಉತ್ತಮೋತ್ತಮ ಮೃಗಗಳು. ಮೃಗ ಅಂದ್ರೆ ಇಲ್ಲಿ ನಾವು ಜಿಂಕೆ ಅಂತಹ ಅರ್ಥ ಮಾಡ್ಕೋಬೇಕು. ಲಕ್ಷ್ಮಣ, ಒಂದ್ ವೇಳೆ ನೀನು ಹೇಳೋ ಅಂತೆ ಇದು ರಾಕ್ಷಸನ ಮಾಯೇ ಆಗಿದ್ರೆ ಈ ರಾಕ್ಷಸನನ್ನ ನಾನು ಸಂಹರಿಸಲೇಬೇಕು. ಘಾತಕನು ದುರ್ಬುದ್ಧಿಯೂ ಆದಂತಹ ಮಾರೀಚ ಹಿಂದೆ ಕಾಡಲ್ಲಿ ಅಲೆಯುತ್ತಿದ್ದ ಅನೇಕ ಮುನಿಶ್ರೇಷ್ಠರನ್ನ ಹಿಂಸೆ ಪಡಿಸಿದಾನೆ. ಬೇಟೆಗೆ ಬಂದು ಧನುರ್ವಿದ್ಯಾ ವಿಶಾರದರಾದಂತಹ ಬಹು ಮಂದಿ ರಾಜರನ್ನ ಈತ ಗಪ್ಪನೆ ಮೇಲ್ಬಿದ್ದು ಕೊಂದಿದ್ದಾನೆ. ಆದ್ರಿಂದ ಈ ಮೃಗವನ್ನ ಕೊಲ್ಲೇಬೇಕು. ಇಲ್ಲಿ ಹಿಂದೆ ಈ ಸಂದರ್ಭದಲ್ಲಿ ರಾಮ ಒಂದು ಕಥೆಯನ್ನ ನೆನಪಿಸ್ಕೊಳ್ತಾನೆ, ವಾತಾಪಿ ಅನ್ನುವಂತಹ ಒಬ್ಬ ರಾಕ್ಷಸನ ಕಥೆಯನ್ನ. ಹಿಂದೆ ವಾತಾಪಿ ತಪಸ್ವಿಗಳನ್ನ ಅವಮಾನ ಪಡಿಸ್ತಾ ಅವ್ರ ಹೊಟ್ಟೆಯನ್ನ ಸೇರಿ ಆ ದ್ವಿಜರನ್ನ ಕೊಲ್ತಾ ಇದ್ದ, ಆ ಬ್ರಾಹ್ಮಣರನ್ನ ಕೊಲ್ತಾ ಇದ್ದ. ತನ್ನ ಗರ್ಭವೇ ಅಶ್ವತರಿಯನ್ನ ಸೀಳಿ ಕೊಲ್ಲೋ ಹಾಗೆ ಕೊಂದ್ಬಿಡ್ತಾ ಇದ್ದ. ಬಹುಕಾಲವಾದ ಮೇಲೆ ಒಂದು ಸಲ ಅವನು ದುರುದ್ದೇಶದಿಂದ ಮಹಾ ತೇಜಸ್ವಿಗಳಾದಂತಹ ಅಗಸ್ತ್ಯ ಮುನಿಗಳಿಗೆ ಆಹಾರವಾಗಿ ಅವರ ಹೊಟ್ಟೆಯೊಳಗೆ ಹೋಗ್ತಾನೆ. ಶ್ರಾದ್ದ ಭೋಜನವಾಗಿ ಏಳೋ ಸಮಯದಲ್ಲಿ ವಾತಾಪಿ ತನ್ನ ರಾಕ್ಷಸ ರೂಪವನ್ನ ತಾಳೋ ಒಂದು ಉದ್ದೇಶವನ್ನ ಹೊಂದಿರ್ತಾನೆ. ಅದನ್ನ ತಿಳಿದು ಭಗವಾನ್ ಅಗಸ್ತ್ಯರು ನಕ್ಬಿಡ್ತಾರೆ. ಎಲೆ ವಾತಾಪಿ, ನೀನು ಸದಾಚಾರವನ್ನ ಬದಿಗೊತ್ತಿ ಬ್ರಾಹ್ಮಣೋತ್ತಮರನ್ನ ಶಕ್ತಿಯ ಮದದಿಂದ ಹಿಂಸೆ ಪಡಿಸಿದ್ಯಾ ಅಲ್ವಾ? ಆದ್ರಿಂದ ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಗು ಅಂತ ಹೇಳ್ಬಿಡ್ತಾರೆ. ಹೀಗೆ ಅಗಸ್ತ್ಯರು ವಾತಾಪಿಯನ್ನ ಸಂಹರಿಸ್ತಾರೆ. ಯಾವುದೇ ಬೇರೆ ಮುನಿಶ್ರೇಷ್ಠರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತಾರೆ. ರಾಮ ಮುಂದುವರಿಸ್ತಾನೆ, ಆದ್ರಿಂದ ಲಕ್ಷ್ಮಣ, ವಾತಾಪಿಯಂತೆ ಈ ರಾಕ್ಷಸನು ಇನ್ನು ಬದುಕಿರಬಾರದು. ನನ್ನಂತೆ ಧರ್ಮನಿಷ್ಠರು
ಜಿತೇಂದ್ರಿಯರು ಆದಂತವರು ಅಲಕ್ಷಿಸಿ ಈತನ ಎಲ್ ಅ ಅ ಅಲಕ್ಷ ನ್ ಜಿತೇಂದ್ರಿಯ ಆದಂತ ನನ್ನಂತವರ ಅಲಕ್ಷ್ಯದಿಂದ ಈತನ ಎಲ್ಲೆ ಮೀರಿ ಈತ ಈ ಮಾರೀಚನಂತಹ ರಾಕ್ಷಸರು ಎಲ್ಲೆ ಮೀರಿ ನಡೀತಾರೆ. ಈಗ ನನ್ನ ಹತ್ರಕ್ಕೆ ಬಂದು ಈತ ಅಗಸ್ತ್ಯರಿಂದ ವಾತಾಪಿ ಹತನಾದಂತೆ ಹತನಾಗ್ಲಿ. ಲಕ್ಷ್ಮಣ, ನೀನು ಎಚ್ಚರಿಕೆಯಿಂದ ಒಂದು ಕೆಲಸ ಮಾಡು. ಸನ್ನದ್ಧನಾಗಿ ತಪ್ಪದೆ ಸೀತೆಯನ್ನ ರಕ್ಷಿಸು. ನಮ್ಮ ಕರ್ತವ್ಯ ಎಲ್ಲ ಮುಖ್ಯವಾಗಿ ಇವಳ ರಕ್ಷಣೆಗಾಗಿಯೇ. ನಾನು ಈ ಮೃಗವನ್ನ ಕೊಂದು ತರ್ತೀನಿ ಅಥವಾ ಜೀವ ಸಹಿತವಾಗಿ ಹಿಡಿದು ಬಿಡ್ತೀನಿ. ಈ ಜಿಂಕೆಯನ್ನ ಹಿಡಿದು ತರಲು ಕೂಡಲೇ ಹೋಗ್ತೀನಿ. ಈ ಸೀತೆ ಈ ಮೃಗದ ಚರ್ಮದಲ್ಲಿ ಎಷ್ಟು ಆಸೆಯನ್ನು ಇಟ್ಕೊಂಡಿದ್ದಾಳೆ, ಅವಳ ಆಸೆಯನ್ನು ತೀರಿಸೋದು ಪತಿಯಾಗಿ ನನ್ನ ಕರ್ತವ್ಯ. ಈ ಸರ್ವೋತ್ತಮವಾದ ಚರ್ಮ ಇರೋದ್ರಿಂದಲೇ ಈ ಜಿಂಕೆ ಇಂದು ಉಳಿಯೋದಿಲ್ಲ. ನೀನು ಆಶ್ರಮದಲ್ಲಿ ಬಹಳ ಎಚ್ಚರಿಕೆಯಿಂದ ಸೀತೆಯೊಂದಿಗೆ ಇರಬೇಕು. ಇದು ಸಿಗದಿದ್ದರೆ ಒಂದು ಬಾಣವನ್ನ ಪ್ರಯೋಗಿಸಿ ಜಿಂಕೆಯನ್ನ ಕೊಂದು ಇದರ ಚರ್ಮವನ್ನ ತೆಗೆದುಕೊಂಡು ಬೇಗನೆ ಬಂದ್ಬಿಡ್ತೀನಿ. ಆ ನಿನಗೆ ನೆರವಾಗೋದಕ್ಕೆ ಜಟಾಯು ಯಾವಾಗ್ಲೂ ಇದ್ದೇ ಇರ್ತಾನೆ. ಅವನು ಕಾರ್ಯದಕ್ಷ, ಬಹಳ ಬಲಶಾಲಿ, ಬುದ್ಧಿವಂತ ಕೂಡ. ಲಕ್ಷ್ಮಣ, ಪ್ರತಿ ನಿಮಿಷದಲ್ಲಿ ಎಲ್ಲಿಂದ ಯಾವ ಭಯ ಬರುತ್ತೋ ಅಂತ ನೀನು ನಿರೀಕ್ಷಿಸ್ತಾ ಸಂದೇಹಿಸ್ತಾನೆ ಇರ್ಬೇಕು. ಸೀತೆಯನ್ನ ಬಹಳ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ರಾಮ ಹೊರಡೋದಕ್ಕೆ ಸನ್ನದ್ಧನಾಗೋಗ್ತಾನೆ. ಮುಂದೆ ಏನಾಗತ್ತೆ ಅನ್ನೋದು ಬಹಳ ಸ್ವಾರಸ್ಯಕರ. ಅದನ್ನ ನಾವು ಮುಂದಿನ ಸಭೆಗಳಲ್ಲಿ ನೋಡೋಣ. ರಾಮ ಜಿಂಕೆಯನ್ನ ಹಿಡಿತಾನ, ಇಲ್ಲ ರಾವಣನ ಉಪಾಯಕ್ಕೆ ಬಲಿಯಾಗಿ ಸೀತೆಯನ್ನ ಕಳೆದುಕೊಳ್ತಾನ, ಏನೇನಾಗತ್ತೆ, ಹೇಗೆ ರಾವಣ ತನ್ನ ಉಪಾಯವನ್ನ ಸಾಧಿಸ್ಕೊಳ್ತಾನೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ವಾಲ್ಮೀಕಿಗಳು. ಧನ್ಯವಾದ. ಧನ್ಯವಾದ ಕ್ಷಮಾ. ಬಹಳ ಚೆನ್ನಾಗಿ ಆರಾಮಾಗಿ ಪ್ರತಿ ಒಂದು ಅಂಶವನ್ನ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ಬಹಳ ಚೆನ್ನಾಗಿತ್ತು. ಹಲವಾರು ಅಂಶಗಳು ಬಂದ್ವು ಅಲ್ಲಿ. ಯಾವುದು ಕೂಡ ತಪ್ಪಿ ಹೋಗ್ಲಿಲ್ಲ ಅಂತ ನನ್ನ ಭಾವನೆ. ತುಂಬಾ ಚೆನ್ನಾಗಿ ಒತ್ತು ಕೊಟ್ಟು ಸುಮಧುರ ದನಿ ಕೂಡ ಇಂಪಾಗಿ ಕೇಳುತ್ತೆ. ಯಾರಾದ್ರೂ ಇಲ್ಲಿ ನನ್ಗನ್ಸುತ್ತೆ ಈಗ ನಾವು ಕೇಳಿಸ್ಕೊಳ್ತಿರುವಾಗ ನಮ್ಗೆ ವ್ಯವಧಾನ ಕಡಿಮೆ ಈಗಿನ ಕಾಲಕ್ಕೆ. ಕಥೆಗಳು ಕೇಳುವ ಹುಮ್ಮಸ್ಸು ಸ್ವಲ್ಪ ಕಡಿಮೆ ಆದ್ರೂನು ಈ ರೀತಿ ಹೇಳೋರು ಯಾರಾದ್ರೂ ಇದ್ರೆ ಕೇಳಿಸ್ಕೋಬಹುದೇನೋ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಿಧಾನಕ್ಕೆ ವಿವರವಾಗಿ ಹೇಳ್ಕೊಂಡು ಹೋಗಿದ್ದು. ನನ್ನ ಅಂಶ ಹೇಳ್ಬಿಡ್ತೇನೆ, ನನಗೆ ಯಾವ್ದು ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ. ಒಂದು ಸಾಹಿತ್ಯವಾಗಿ ನೋಡುವುದಾದ್ರೆ ರಾಮಾಯಣದಲ್ಲಿ ಆಗಿನ ಕಾಲಕ್ಕೆ ಅರ್ಥಶಾಸ್ತ್ರವನ್ನ ಹೇಳಿದ್ದು ಅಲ್ಲಿ ವಸ್ತುವಿನ ಬೆಲೆ ಹೇಗೆ ಬೆಲೆ ಹುಟ್ಟುವುದೇ ಅರ್ಥ ಕೊಟ್ಟಾಗ, ಅರ್ಥವನ್ನ ಬರೋದು ಅದಾಸೆ ಪಟ್ಟಾಗ ಅಂತ ಹೇಳಿ. ಅಂದ್ರೆ ಅಷ್ಟು ಟೆಕ್ನಿಕಲ್ ಆಗಿ ಹೇಳಿರೋದು ಒಂದ್ ಕಡೆ ಆದ್ರೆ, ಎರಡನೇದು ಆ ಹೂಗಳು ಮತ್ತೆ ಪ್ರಾಣಿಗಳಲ್ಲಿ ಕೂಡ ವಿಭೇದಗಳು. ಕರಡಿ ಒಂದ್ 2-3 ಪ್ರಾಣಿಗಳು ಒಟ್ಟಿಗೆ ಹೇಳ್ತಾರೆ. ಮತ್ತೆ ಆ ಹೂಗಳು ಕೂಡ ಅಂದ್ರೆ ನಾವು ಹಿಂದೆ ಸಭೆ ಮಾಡಿದ್ವಿ, ಭಾರತೀಯ ನೆಲೆಯನ್ನ ಹೊಂದಿರುವಂತ ಗಿಡಗಳು ಯಾವುದು ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ಹೇಗೆ ಗೊತ್ತಾಗೋದು ಅಂತ. ಒಂದು ರೀತಿ ಏನಂದ್ರೆ ಸಾಹಿತ್ಯ ಓದಿದ್ರೆ ಗೊತ್ತಾಗತ್ತೇನೋ ಅಂತ ಹೇಳಿ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಅಲ್ಲೂ ಕೂಡ ಬರುತ್ತೆ. ಹಾಗಾಗಿ ಒಂದೆರಡು ಮರಗಳನ್ನ ಕೂಡ ನೋಡ್ದೆ ನಾನು. ಕರ್ಣಿಕರ ಅಂತ ಹೇಳಿ ಬಂತು ಅಲ್ಲಿ. ಚೆನ್ನಾಗಿತ್ತು. ತುಂಬಾ ಆಶ್ಚರ್ಯ ಹುಡ್ಸತ್ತೆ. ಇಷ್ಟು ಡೀಪ್ ಆಗಿ ಬರ್ದಿದ್ದಾರೆ ಅನ್ನೋದು ಹೆಮ್ಮೆ ಕೂಡ ನಮ್ಗೆ. ತುಂಬಾ ಚೆನ್ನಾಗಿ ಬಂತು ಅಂತ ನನ್ನ ಅಭಿಪ್ರಾಯ. ಒಂದು ವಿಷಯ, ಈ ರಾಮಾಯಣ ಆಧಾರಿತ ಬಹಳಷ್ಟು ರಿಸರ್ಚ್ ನಡೆಯುತ್ತೆ. ಅಂದ್ರೆ PhD ಮಾಡೋರು ಬಹಳಷ್ಟು ಜನ ರಾಮಾಯಣದ ಮೇಲೆ ಮಾಡ್ತಾರೆ. ಒಂದು ಅಂತಹ ರಿಸರ್ಚ್ ಅಂದ್ರೆ ಫ್ಲೋರಾ ಅಂಡ್ ಫೋನಾ ಆಫ್ ರಾಮಾಯಣ ಅಂತಾನೆ. ಏನೇನಿದೆ ಇದ್ರಲ್ಲಿ, ಯಾವ್ದ್ಯಾವ್ದು ಟ್ರೀಸ್, ಪ್ಲಾಂಟ್ಸ್, ಫ್ಲವರ್ಸ್ ಎಲ್ಲ ಮೆನ್ಷನ್ ಆಗಿದೆ. ಅದ್ರ ಮೇಲೂ ರಿಸರ್ಚ್ ಇದೆ. ಹೌದು. ಹಾಗ್ ನೋಡಿದ್ರೆ ಅದನ್ನ ಹುಡ್ಕೊಂಡು ಹೋಗ್ಬೇಕಾಗಾದ್ರೆ ಬಹಳಷ್ಟು ಸಿಗತ್ತೆ ಮಾಹಿತಿ.
ಬರೀ ನಾವು ರಾಮಾಯಣ ಗೊತ್ತಿದೆ ಬಿಡು ಅಥವಾ ಹೈ ಲೆವೆಲ್ ಅಲ್ಲಿ ನನ್ ಕತೆ ಅರ್ಥ ಆಗ್ಬಿಟ್ಟಿದೆ ಅಂತ ಮಾತ್ರ ನೋಡೋದಕ್ಕಿಂತ ಒಮ್ಮೊಮ್ಮೆಯೂ ಒಂದೊಂದು ದಿಕ್ಕು ತೆರೆದುಕೊಳ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನೋಡೋದಿಕ್ಕೆ. ನನ್ಗೆ ಬಹಳ ಇಷ್ಟ ಆಯ್ತು. ಪ್ರಿಸೈಸ್ ಆಗಿ ಬಂತು. ಎಲ್ಲೂ ಕೂಡ ಜಾಸ್ತಿ ಅನ್ನಿಸ್ಲಿಲ್ಲ, ಕಡಿಮೆ ಆಗ್ಲಿಲ್ಲ. ಎಲ್ಲೂ ಹಿತವಾಗಿ ಕೇಳಿಸ್ತು. ಇವತ್ತು ಕಾಳೇಶ್ವರ್ ಸರು ಪ್ರಯತ್ನ ಪಟ್ಟು ಸೇರ್ಬಿಟ್ಟಿದ್ದಾರೆ ಟೀಮ್ಸ್‌ನಲ್ಲಿ ಮೊದಲ ಬಾರಿಗೆ. ಅವರ ಅಭಿಪ್ರಾಯ ಯಾಕೆ ಕೇಳೋಣ. ಹೇಳು? ಯಾಕೆ? ಕ್ಷಮ ಮಾತಾಡ್ತಿದ್ದಾಳೆ ಅಂತ. ಹೌದು. ಅದು ಏನು ಗೊತ್ತಾ, ಯಾವಾಗ ಸೇರ್ಕೊಂಡೆ ಅಂದ್ರೆ ಕಷ್ಟಪಟ್ಟು ಪಟ್ಟು 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 ಪುಷ್ಪಕ ವಿಮಾನ ಬಂತು, ನಾನ್ ಬಂದ್ ಸೇರ್ಕೊಂಡೆ. ಅಲ್ಲಿವರೆಗೂ ಸಿಕ್ಲಿಲ್ಲ. ಅದ್ ಯಾಕೆ ಅಂತೂ ನನಗೆ ಇನ್ನೂ ಅದು ಯಾಕೆ ಲಿಂಕ್ ಆಗಿದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಮುಂದಿನ ಸರಿಗೂ ಆ ತರನ ಆಗ್ತಾನ ಎಲ್ಲೋ ಗೊತ್ತಿಲ್ಲ. ಇನ್ನೊಂದ್ ಕಾಮೆಂಟ್ ಬಂತಲ್ಲ ಈಗ ಬಂದು ಕೊನೆ ಸೇರ್ಕೊಂಡ್ರದ್ದು. ಯಾಕೆ ಹೇಳು? ಕ್ಷಮಿಸೋದಿಲ್ಲ, ಅದಕ್ಕೋಸ್ಕರ ಸೇರ್ಕೊಂಡಿದ್ದಾರೆ. ಇಲ್ಲ, ಕ್ಷಮ ಎಲ್ಲ ಕೂಲಂಕುಷವಾಗಿ ಎಲ್ಲವನ್ನು ಹೇಳುತ್ತಾಳೆ. ಅದು ಚೆನ್ನಾಗ್ ಬಂತಮ್ಮ. ಅಲ್ಲಿ ನಾನು ಪುಷ್ಪಕ ವಿಮಾನದಿಂದ ಶುರುವಾಯ್ತು ನಾನ್ ಬಂದಿದ್ದು. ಅಂದ್ರೆ ನಾನ್ ಬರ್ಲಿಲ್ಲ, ರಾವಣ ಬಂದಿದ್ದು. ಮಾರೀಚನನ್ನು ಕರ್ಕೊಂಡ್ ಬಂದ ನನ್ಗ ಅಷ್ಟು ಚೆನ್ನಾಗ್ ಕರ್ಕೊಂಡ್ ಬರ್ತಾನೆ ಅಂತ ಅನ್ಸಿರ್ಲಿಲ್ಲ. ಅವನು ಹೋಗು ಅಂತ ಹೇಳ್ತಾನೆ. ನಮ್ಮ ನಾಟಕಗಳನ್ನೆಲ್ಲ ಏನ್ ಮಾಡುತ್ತೀವಿ ಅಂದ್ರೆ, ನಾನು ರಾಮಾಯಣದ ನಾಟಕ ಇದನ್ನೆಲ್ಲ ಮಾಡಿದಾಗ ಅದು ಜಿಂಕೆ ಅಂದ್ರೆ ಬಂಗಾರ ಜಿಂಕೆನೆ ನಮ್ಮಲ್ಲಿ. ನಾಟಕದಲ್ಲಿ ತೋರ್ಸೋದು ಬಂಗಾರ ಜಿಂಕೆನೆ. ನನ್ ಹೇಳ್ತಾ ಇರುವಾಗ ಕೊಂಬಂಥದ್ದು, ಕಾಲಿಂಥದ್ದು. ಅಯ್ಯೋ ಹೌದು, ಹಾಗಾದ್ರೆ ಅವಳು ಬಂಗಾರ ಅನ್ಕೊಂಡಿದ್ದೆ ಅದಕ್ಕೆ ಅಂತ ಅನ್ನಿಸ್ಬಿಡ್ತು. ಬಂಗಾರ ಅದು ಮಾಯಾಮೃಗ ಅಂತ ಅವ್ರು ಹೇಳಿದ್ರನ್ನ ನಮ್ಮವರು ಮಾಯಾಮೃಗ ಸೀರಿಯಲ್ ಸೆಟ್ ಆಯ್ತು, ಒಳ್ಳೆ ಪದ. ಅದೇ ಅದು ಬಂಗಾರದಂತೆ ಹೊಳಿತಾ ಇದ್ದಿದ್ದು ಅನ್ನೋ ಅರ್ಥದಲ್ಲಿ ತಗೋಬೇಕು ಅಂತ ತಮ್ಮ ನಿರೂಪಣೆಯಿಂದ ನಮಗೆ ಅರಿವು ಮಾಡಿಕೊಂಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಕ್ಷಮ. ಧನ್ಯವಾದಗಳು ಸರ್. ಆಮೇಲೆ ಎರಡನೇದಾಗಿ ರಾಮಾಯಣದ ಬಗ್ಗೆ ರಿಸರ್ಚ್ ಬಗ್ಗೆ ಹೇಳ್ರಿ, ಖುಷಿ ಆಯ್ತು ಕೇಳಿ. ಯಾಕೆಂದ್ರೆ ನಾನು ಅದನ್ನ ಹೇಳ ಅಂತ ಇದ್ದೆ, ನೀನೇ ಅದನ್ನ ಕವರ್ ಮಾಡ್ದೆ. ಅಷ್ಟೇ ಅಲ್ಲ, ಜಾಗ್ರಫಿ ಆಫ್ ವಾಲ್ಮೀಕಿ ಅಂತಲೂ ಒಂದು ಇಂಪಾರ್ಟೆಂಟ್ ಇಶ್ಯೂನ ಕನ್ಸಿಡರ್ ಮಾಡಿದ್ದಾರೆ. ವಾಲ್ಮೀಕಿಯ ರಾಮಾಯಣದಲ್ಲಿ ಬರುವಂತಹ ಜಿಯೋಗ್ರಫಿಕಲ್ ಇದನ್ನ ನೋಡ್ಕೊಂಡು ರಾಮಾಯಣದ ಅಯೋಧ್ಯೆಯಿಂದ ಶ್ರೀಲಂಕಾದವ್ರಿಗೆ ಲೈನ್ ಅನ್ನ ಎಳೆದು ಇಂಥದ್ದೆಲ್ಲ ಏನಾಗಿದೆ ಅದೆಲ್ಲವೂ ಸಹ ಒಂದು ಹೊಸ ಇದು. ಬಟ್ ನನಗೆ ಜಿಯೋಗ್ರಫಿ ಆಫ್ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಜಿಯೋಗ್ರಫಿಕಲ್ ನಾಲೆಡ್ಜ್ ಆಫ್ ವಾಲ್ಮೀಕಿ ಇನ್ ರಾಮಾಯಣ ಅನ್ನೋದನ್ನ ನಮ್ಮ ಹಿರಿಯರೊಬ್ರು ಕಾಳಿಂಗ್ ಕೃಷ್ಣ ಅಂತ ಹೇಳಿ, ಅವರು ನಮ್ಮ ಹೊಸದುರ್ಗದ ಸರಸ್ವತಿ ಸಭಾದಲ್ಲಿ ಒಂದು ಉಪನ್ಯಾಸ ಮಾಡಿದ್ರು. ಆ ಉಪನ್ಯಾಸದಲ್ಲಿ ಅವ್ರು ಹೇಳಿದ್ರು. ಬಟ್ ನಮ್ಗೆ ಅವಾಗ ಏನು ಈ ಕೃತಿಗಳನ್ನೆಲ್ಲ ಓದೇ ಇರ್ಲಿಲ್ಲ. ಎಲ್ಲ ಗೊತ್ತಿರೋ ತನ್ನ ನಾವೇ ಓದಬೇಕು. ಕುರಿತು ಓದೋದೇ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ನಾವು. ಹಾಗಾಗಿ ಓದು ಗೋಜಿಲ್ಲ ಅನ್ಕೊಂಡು ಸುಮ್ಮನಿದ್ವಿ. ಈಗ ನಿನ್ನ ವಿವರಣೆಯನ್ನು ಕೇಳಿದ್ಮೇಲೆ ಅನ್ನಿಸ್ತು ಇನ್ನೊಂದ್ಸರಿ ನೋಡ್ಬೇಕು ಎಲ್ಲವನ್ನು ಅಂತ. ಹಾಗೇನೆ ಇತ್ತೀಚೆಗೆ ಇನ್ನೊಂದು ರಾಮಾಯಣದ ಕೃತಿಗಳದ್ದು ಬಿಡುಗಡೆ ಆಗಿದೆ, ಕನ್ನಡದ ಟ್ರಾನ್ಸ್ಲೇಷನ್ ಅಂತ ಹಾಕಿದ್ರು. ಟೈಟ್ಲ್ ಮರ್ತ ಹೋಯ್ತು ನನಗೆ. ಬಹಳ ಹಳೇದು, ನರಸಿಂಗಾಚಾರ್ಯರು ಯಾರ್ದು ಅವರದ್ದು ಟ್ರಾನ್ಸ್ಲೇಷನ್ ಮಾಡಿದ್ದು ಅಂತ ಹಾಕಿದ್ದಾರೆ. ಅದೊಂದು ಮಾಹಿತಿ ನಮ್ಮ ಗುಂಪಿಗಾಗಿ. ಯಾರು ಸಾಹಿತ್ಯ ಭಾರತಿ ಪಬ್ಲಿಕೇಶನ್ ಏನೋ ಅವ್ರು ರೀಪ್ರಿಂಟ್ ಮಾಡಿದೆ ಅಂತ ಹಾಕಿದ್ದಾರೆ. ನೋಡಿಲ್ಲ ನನ್ನ, ಅದು ಅರ್ಜೆಂಟ್ ಅಲ್ಲಿ ಬಂದಿದ್ದು. ಅಂತೂ ಪ್ರತಿಭಾ ಹೇಳಿದಾಗೆ ಕ್ಷಮ ಪ್ರೋಗ್ರಾಮ್ಗೋಸ್ಕರ ಎಷ್ಟು ಹೋಗುತ್ತೋ ಅದು ಎಲ್ಲೆಲ್ಲೋ ಹೋಯ್ತು, ಏನೇನೋ ಆಯ್ತು. ರಿಜಾಯಿನ್ ಅಂತ ಬಂತು, ಪಾಸ್ಪೋರ್ಟ್ ಕೇಳ್ತು, ಸುಸ್ತಾಗಿ ಹೋಗಿ ಇನ್ನೇನು ಊಟನೂ ಮಾಡಿರ್ಲಿಲ್ಲ ನಾನು. ಅನ್ನನೂ ಹಾಕೊಂಡು ಹುಳಿ ಹಾಕೊಂಡು ಇವರೆಲ್ಲ ಪದ್ಮ ಅವರೆಲ್ಲ ಅವ್ರ ಮಗಳ ಜೊತೆ ಮೊಮ್ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ನಾನು ಎಲ್ಲೋ ಊಟ ಮಾಡ್ತಾ ಕೂತ್ಕೊಂಡು ಅಂತೂ ಕ್ಷಮಾನ ಕಾರ್ಯಕ್ರಮಕ್ಕೆ ಅದ ಖುಷಿ ಆಯ್ತು. ಸೊ ಸೌಜನ್ಯದಿಂದಲೋ ಕ್ಷಮೆಯ ಧರಿತ್ರಿಗುಣದಿಂದ ಅಂತೂ ನಾನ್ ಜಾಯಿನ್. ಓಕೆ, ತುಂಬಾ ಚೆನ್ನಾಗ್ ಬಂತು. ಬಂಗಾರದ ಜಿಂಕೆ ಅಲ್ಲ, ಅದು ಬಹಳ ಹೊಳಪಿನ ಮಾಯಾಮೃಗ ಅನ್ನೋದು ಕನ್ಫರ್ಮ್ ಆಯ್ತು. ನನಗೆ ಬಹಳ ಇಂಪಾರ್ಟೆಂಟ್ ಇಶ್ಯೂ ಒಂದಿತ್ತು, ಅದು ಕ್ಲಾರಿಫೈ ಆಯ್ತು. ಲಕ್ಷ್ಮಣನ ಸಜೆಷನ್ ಅನ್ನ ಹೆಂಡತಿ ಮಾತುಗೋಸ್ಕರ ರಾಮ ತೆಗೆದುಹಾಕ್ದ ಅಂತ ನನ್ ಮನ್ಸಿಗೆ ಆಗ್ಲಿಲ್ಲ ಅನ್ನೋದು. ಅವ್ನು ಹೇಳ್ತಾನೆ ಇದೆಲ್ಲ ಮಾಯಾಮೃಗಗಳು ಇರ್ತವೆ ಅಂತ, ಅದು ನಮ್ಮ ನಾಟಕದಲ್ಲೂ ಸೇರುತ್ತೆ ಮಾತು. ಅಂದ್ರೆ ಹೆಂಡತಿ ಮಾತು ಕಟ್ಕೊಂಡು ಒಂದೊಂದ್ಸರಿ ಹೇಗೆ ಅಪಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಹಾಗಾಗತ್ತೆ. ಓಕೆ, ತುಂಬಾ ಚೆನ್ನಾಗ್ ಬಂತಮ್ಮ, ಧನ್ಯವಾದಗಳು.
ಅಂದ್ರೆ ಅದು ಇದೆ ಅಲ್ವಾ ಸರ್, ಅವನು ಯಾರಿಗೂ ಒಂದು ಏನಂತಾರೆ, ಯಾರಿಗೂ ಬೇಜಾರು ಮಾಡದೇ ಇರೋಂತಹ ಒಂದು ಆಮ್, ದಾರಿಯಲ್ಲಿ ಹೋಗುವಂತಹ ಬುದ್ಧಿ ಇರೋನು ರಾಮ. ಲಕ್ಷ್ಮಣ ಹೇಳ್ತಾನೆ, ಅಯ್ಯೋ ಅದು ರಾಕ್ಷಸ, ಹೋಗೋದೇ ಬೇಡ ಅಂತ ಲಕ್ಷ್ಮಣ ಹೇಳ್ತಾನೆ. ಸೀತೆ ಹೇಳ್ತಾಳೆ, ಇಲ್ಲ ಅದು ಒಳ್ಳೆ ತುಂಬಾ ಚೆನ್ನಾಗಿರೋ ಮಾಯಾಮೃಗ, ನನಗ್ ಬೇಕೇ ಬೇಕು ಅಂತ. ಇಬ್ರಿಗೂ ಸರಿದೂಗಿಸ್ಬೇಕು. ರಾಮ ಆ ಸಮನ್ವಯನು ಕೊಡ್ತಾನೆ. ಅದು ನಿಜವಾಗ್ಲೂ ಒಳ್ಳೆ ಜಿಂಕೆ ಆಗಿದ್ರೆ ಅದ್ರ ಚರ್ಮನ ತರ್ತೀನಿ, ಇಲ್ಲ ಜಿಂಕೆನ ತರ್ತೀನಿ, ಸೀತೆ ಖುಷಿ ಆಗ್ತಾಳೆ. ಇಲ್ಲ ಅದು ರಾಕ್ಷಸನೇ ಆಗಿದ್ರೆ ಅದನ್ನ ಸಂಹರಿಸೋದು ನನ್ನ ಕರ್ತವ್ಯ, ನಾನು ಕ್ಷತ್ರಿಯ, ಆ ರಾಕ್ಷಸನ ಸಂಹಾರ ಮಾಡೋದು ನನ್ನ ಕರ್ತವ್ಯ, ಅದಾದ್ರೂ ನಾನ್ ಮಾಡ್ಲೇಬೇಕು ಅಂತ ಹೇಳ್ತಾನೆ ರಾಮ. ಅದು ತುಂಬಾ ಉತ್ತಮವಾದಂತಹ ಒಂದು ನಿರ್ಧಾರ. ಈಗೆಲ್ಲ ನಾವು ಯೋಚನೆ ಮಾಡಿದ್ರೆ ಏನೇನೋ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಚೇಂಜ್ ಮ್ಯಾನೇಜ್ಮೆಂಟ್ ಎಷ್ಟೊಂದು ಓದ್ತೀವಿ, ಕೇಸ್ ಸ್ಟಡೀಸ್ ನೋಡ್ತೀವಿ. ರಾಮ ಅದನ್ನ ಆಗ್ಲೇ ಪಾಲಿಸ್ಬಿಟ್ಟಿದ್ದ. ನಿಜ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ಆದ್ರೂ ಟೀಮ್ಸ್ ಅಲ್ಲಿ ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ನಾನು ಆಫ್ ಮಾಡಿ ಅದೇ ಟೈಮ್ ನಲ್ಲಿ ಇಲ್ಲ, ನಾನು ಇಲ್ಲಿ ಆಫ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ರಾಮ ಮಾಡಿದ್ ಸರಿ ಅಂತ ವಾದಿಸೋದು ಒಂದ್ ವಿಚಾರ, ಆದ್ರೆ ನಂದೇನು ವಾದ ಗೊತ್ತಾ, ರಾಮ ಸ್ವಲ್ಪನಾದ್ರೂ ಸೀತೆಗೆ ಕನ್ವಿನ್ಸ್ ಮಾಡ್ಬೇಕಾಯ್ತು. ಅವ್ನು ಹೇಳಿದ್ನಂತ ಹೊಟ್ಬಿಡದ, ಇದು ನಾಟ್ ಸೋ ಫೈನ್ ಅಂತ ವಾದ. ಪಾಪ ನಿಂಗೆ ಇನ್ನೂ ಅರ್ಥ ಆಗಲ್ಲ ಅಂತ. ರಾಮ ನೆಕ್ಸ್ಟ್ ಲೈನ್ ಹೇಳು, ಆಮೇಲೆ ಅರ್ಥ ಆಗತ್ತೆ. ಇಲ್ಲ ಸ್ಮಾರ್ಟ್ ಹಸ್ಬೆಂಡ್ ರಾಮ. ಹೆಂಡತಿ ಹೇಳಿದ್ನ ಕೊನೆಗೂ ನಡೆಸ್ಲೇಬೇಕು, ಅದ್ ಎಲ್ರಿಗೂ ಗೊತ್ತಿರೋ ವಿಷಯ. ಆರ್ಗ್ಯುಮೆಂಟ್ ಪ್ರಯೋಜನ ಇಲ್ಲ ಅಂತ. ಈಗ ಅವಳು ಈಗ ಈ ಸ್ಟೇಟ್ಮೆಂಟ್ ಏನಾರಿ ಅವ್ನ್ ಯಾರೋ ನಿನ್ನ ನೋಡ್ಬೇಕು ಒಪ್ಕೋಬೇಕು ಅಂತ ಇರೋ ಹುಡುಗ ಕೇಳಿದ್ರೆ ಹುಷಾರಾಗಿರ್ಬೇಕು ಅಂತ. ಓಕೆ, ತುಂಬಾ ಚೆನ್ನಾಗ್ ಬಂತಮ್ಮ. ಕಮ್ಮಿ ಜನ ಇದೀವಿ ಅಂತ ಕಾಮೆಂಟ್ಸ್ ಮಾಡ್ತಾ ಇದೀನಿ ಅಷ್ಟೇ. ಹಾ ಸರ್, ಅಭಿನಂದನೆಗಳು. ಓಕೆ ಅಮ್ಮ, ಓಕೆ. ಎರಡು ವಿಚಾರ ಅಲ್ವಾ ಅಲ್ಲಿ. ಒಂದು ಹೌದು, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿವೇಚನೆಯಿಂದ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಮಾಡ್ಲಿಕ್ಕೆ ಇದು ಹಿಂದಿನ ಸಭೆಗಳಲ್ಲೂ ನನಗೆ ತುಂಬಾ ಅನ್ಸೋದು. ಯಾಕೆ ರಾಮಾಯಣ ಓದ್ಬೇಕು ಅನ್ನೋದು ಇದು ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿ ನಾವು ಪ್ರಾಯಶಃ ಇದನ್ನ ತರಗತಿಗಳಲ್ಲಿ ಇಟ್ಟು ಮಕ್ಕಳಿಗೆ ಈ ರೀತಿ ಸಂದರ್ಭ ಬಂದಾಗ ಯಾವುದೇ ಒಂದು ಸಂದರ್ಭ ಕೊಟ್ಟು ಇದ್ರಲ್ಲಿ ಹೇಗೆ ನಿರ್ಧಾರ ತಗೊಳ್ತೀರಾ ಅಂತ ಕೇಳ್ಬಹುದು. ಕೇಳ್ಬಿಟ್ಟು ನಂತರ ರಾಮಾಯಣದಲ್ಲಿ ತತ್ವ ಹೇಗಿದೆ ಅಂತ, ರಾಮನ ನಿರ್ಧಾರ ಯಾಕೆ ಹಾಗಾಯ್ತು ಅನ್ನೋದನ್ನ ಅಂದ್ರೆ ಅದು ಕೂತು ಕೇಳೋದು, ವಿವೇಚನೆ ಮಾಡೋದು, ಅದು ಅಷ್ಟು ತಾಳ್ಮೆ ಈಗ ಯಾರಿಗೂ ಇಲ್ಲ ಅಂತ ಹೇಳಿ. ಅಂದ್ರೆ ಹೇಳ್ಕೊಡೋರಿಗೂ ಇಲ್ಲ, ಕೇಳುವ ಮಕ್ಳಿಗಂತೂ ಮೊದ್ಲು ಇಲ್ಲ. ಮಾಡಿದ್ರೆ ದೊಡ್ಡ ವ್ಯತ್ಯಾಸ ಆಗತ್ತೆ, ಅದು ಹೌದು, ಅಷ್ಟು ಆಳಕ್ಕಿದೆ. ಯಾಕೆ ಹೀಗೆ ಆಯ್ತು, ಯಾಕೆ ಹೀಗೆ ಮಾಡ್ದ ಅಂತ ಹೇಳಿ. ಆದ್ರೆ ಒಂದು ಕಡೆ ಬರೋದಲ್ಲಿ ಅಷ್ಟು ಅಂದ್ರೆ ರಾಣಿಯಾಗಿ ಬಂದವರಿಗೆ ನಿರ್ಧಾರ ಅಂದ್ರೆ ಅವಳು ಸೂಕ್ಷ್ಮ ಇರ್ಬಹುದು, ಎಲ್ಲ ಸರಿ, ಆಸೆ ಆಗತ್ತೆ, ಹೆಣ್ಮಕ್ಳಿಗೆ ಆಸೆ ಜಾಸ್ತಿ, ಅದು ಒಪ್ಬೋದು. ಆದ್ರೆ ಆಕೆ ಒಂದ್ ರೀತಿ ರಾಜಕುಟುಂಬದಿಂದ ಬಂದಾಗ ಎಲ್ಲವನ್ನೂ ಕಲ್ತಿರ್ತಾಳೆ. ಅವಳಿಗೂ ಒಂದು ಅಂದ್ರೆ ಆ ಒಂದು ಗ್ರಹಿಕೆಗೆ ಬರತ್ತಲ್ವಾ ಅಂತ ಹೇಳ್ಬಿಟ್ಟು, ಅಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗಿಂತ ಅವಳು ಜ್ಞಾನವಂತಳಾಗಿರ್ತಾಳೆ, ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ. ಹಾಗಾಗಿ ಅವಳು ಅದನ್ನ ಗಾಡಿಗೆ ಹೋದ್ಮೇಲೆ ಎಚ್ಚರದಿಂದ ಇರ್ತಿದ್ಲೇನೋ, ಯಾಕೆ ಅದಕ್ಕೆ ಆಸೆಗೆ ಬಿದ್ಲು ಅನ್ನೋದು ಒಂದ್ ಕಡೆ ಸ್ವಲ್ಪ ಬಂದ್ ಹೋಗತ್ತೆ ಡೌಟು. ಆದ್ರೆ ಅಷ್ಟೆಲ್ಲ ಆದಾಗ ಒಂದೊಂದ್ಸಲ ಬುದ್ಧಿ ಆ ಕಡೆ ಈ ಕಡೆ ಆಗಿರ್ಲೂಬಹುದು, ಅಷ್ಟು ನೋವುಗಳ ಮಧ್ಯೆ. ಇದೆಲ್ಲ ಈಗಾದ್ರೂ ನೆಮ್ಮದಿ ಸಿಗ್ತಿದ್ಯೇನೋ ಅಂತ ಜೊತೆಯಲ್ಲಿ ಅಲ್ಲಿರುವಾಗ ಆ ರೀತಿನೂ ನೋಡ್ಬೇಕಾಗತ್ತೆ. ಆಮೇಲೆ ಕತೆ ಕೂಡ ಮುಂದಕ್ಕೆ ಹೋಗ್ಬೇಕು ಇವೆನ್ಚುಲಿ. ಅದು ಒಂದಿದೆ. ಹಾಗೆ ವಿಚಾರ, ಆಸೆ ಕಣ್ಣಿಗೆ ಆಕರ್ಷಣೆ ಮಾಡುವಂತದ್ದನ್ನ ಅದ್ರ ಹಿಂದೆ ಹೋಗ್ಬಾರ್ದು ಅನ್ನೋ ಪಾಯಿಂಟ್ ಕೂಡ ಬರುತ್ತಲ್ಲ. ಯಾವ್ದು ಅಟ್ರಾಕ್ಟ್ ಮಾಡುತ್ತೋ ತುಂಬಾ, ಆಳ ತಿಳಿದು ಹೋಗ್ಬೇಕು ಅನ್ನೋದು, ವಿಚಾರ ಮಾಡಿ ಹೋಗ್ಬೇಕು. ಯಾವುದು ಅತ್ಯಂತ ವಿಚಿತ್ರವಾಗಿರುತ್ತೋ ಅಂತದ್ರ ಬಗ್ಗೆ ಸ್ವಲ್ಪ ಸಂಶಯವನ್ನು ಯಾವಾಗಲೂ ಹೊಂದೋದು ಒಳ್ಳೇದು ಅಂತ, ಅದು ಒಂದು ಅನ್ನಿಸುತ್ತೆ.
ಆಮೇಲೆ ಮತ್ತೆ ಕಥೆ ಹಿಂದಕ್ಕೆ ಜ್ಞಾಪಕ ಆಗ್ತದೆ. ರಾಮನ ಬಗ್ಗೆ ಹೇಳುವಾಗ ಕ್ರಮ ಮಾತನ್ನೇ ಜ್ಞಾಪಕದಲ್ಲಿ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಅಥವಾ ಟೈಮ್ಲಿ ಅಡ್ಜಸ್ಟ್ಮೆಂಟ್ ಯೋಚನೆ ಮಾಡಿದ್ರೆ, ನಾವೆಯಲ್ಲಿ ದಾಟುವಾಗ ಗುಹಾ ಹೇಳಿದಾಗ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ನದಿಯನ್ನ ದಾಟುವಂತಹ ಪ್ರಸಂಗ ಬಂದಾಗ ಗುಹಾ ಹತ್ತಿ ಅಂತ ಹೇಳಿದಾಗ ಪ್ರಭುವನ ಮೊದ್ಲು ಹತ್ತಕ್ಕೆ ಹೇಳ್ತಾನೆ, ಆದ್ರೆ ಸೀತೆಯನ್ನ ರಾಮ ಮೊದ್ಲು ಹತ್ತಿಸ್ತಾನೆ ಕೈ ಹಿಡಿದು. ಸೊ ಅಂದ್ರೆ ಸೆಕ್ಯೂರಿಟಿ ಫಸ್ಟ್ ಅವಳಿಗೆ ಕೊಟ್ಟು ಅವಳನ್ನು ಹತ್ತಿಸಿ ತಾನು ಹತ್ತುತ್ತಾನೆ. ಸೊ ಇದನ್ನೆಲ್ಲ ಯೋಚನೆ ಮಾಡುವಂತದ್ದು ನಿಜವಾಗಿಯೂ ರಾಮಾಯಣದಲ್ಲಿ ಹೆಚ್ಚು ಸಿಗ್ತಾ ಹೋಗ್ತದೆ. ಸೊ ಹಾಗಾಗಿ ನಮ್ಮ ರಾಮಾಯಣಕ್ಕೆ ವಾಲ್ಮೀಕಿ ರಾಮಾಯಣ ಸೇರ್ಕೊಂಡಾಗ ಹೆಚ್ಚು ಅರ್ಥ ಬರ್ತದೆ. ಓಕೆ, ಫೈನ್. ಮನೆಯಿಂದ ಯಾರಾದ್ರೂ ಸೇರಿದ್ರಾ ಕ್ಷಮ? ಇನ್ನೊಂದು ಅಕೌಂಟ್ ನೋಡಿದಾಗ ಆಯ್ತು. ಅಮ್ಮ ಇದ್ರು, ಮೋಸ್ಟ್ಲಿ ಲೀವ್ ಆದ್ರು. ರೆಕಾರ್ಡಿಂಗ್ ಇರುತ್ತೆ, ಹಾಕೋಣ. ಆದಷ್ಟು ಬೇಗ, ಈ ಸಲ ಅಷ್ಟು ಡಿಲೇ ಮಾಡುವುದಿಲ್ಲ, ಆದಷ್ಟು ಬೇಗ ಹಾಕ್ತೇನೆ. ಶಾಂತಿ ಮಂತ್ರ ಹಾಕಿದ್ದೀನಿ. ಮತ್ತೆ ಏನು ಪ್ರಶ್ನೆಗಳಿಲ್ಲ, ವಿಚಾರಗಳಿಲ್ಲ ಅಂತ ಹೇಳಿದ್ರೆ ಏನಾದ್ರು ಹೇಳೋದು ತಕ್ಷಣ ಶಾಂತಿ ಮಂತ್ರ. ಹಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ, ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ, ಬ್ರಾಹ್ಮಣಾಃ ಸಂತು ನಿರ್ಭಯಾಃ, ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತಲೋಕಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ. ಧನ್ಯವಾದ. ಸಿಗೋಣ ಮುಂದಿನ ಸಭೆಯಲ್ಲಿ, ಮುಂದಿನ ತಿಂಗಳ ನಮ್ಮ ಬೇರುಗಳ ಸಭೆಯಲ್ಲಿ. ನಮಸ್ಕಾರ, ಅಭಿನಂದನೆಗಳು. ಧನ್ಯವಾದ. ಸಿಗೋಣ.